ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಅಸ್ಮತ್ ಸರ್ವಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾಗಮದೀಮಹೇ ವಣೀಮಹಿ ಚ ತತ್ರಾದ್ಯೋ ದಂಪತಿ ಜಗದಾಂಪತಿ ಸ್ವಶೇಷಭೂತೇನ ಮಯಾ ಸ್वीयैः सर्वपरिच्छिदैः विधातुं प्रीतमात्मानं श्रीमान् तत्मते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः यस्य द्विरदवक्त्राद्याः पारिषद्याः परशतं विघ्नान् निघ्नान्ति सततं विश्वक्सेनं नमास्ते दिव्याकारं सरोजाक्षं शङ्खचक्रगदाधरं मुकुन्दद्वारणीयं विश्वक्सेनोपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं जगत्पौत्रमङ्गलमशं पराशरात्मजं वन्दे सुखदातं तत्त्वनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलभद्राक्षं पुण्यष्टमकीर्तनं वासुदेवं जगद्योनिनो नारायणं हरे कृष्णाय देवेन्द्राय ज्ञानमुद्राय विनयनाथाय रुक्मिणीशाय नमो वेदान्तवेदिने नमोस्तुते व्यासविशालबुद्धे पुल्दोरविन्दाय पद्मनेत्राय त्वया भारततैलपूर्णः प्रज्वालितो ज्ञानमयप्रदीपः प्रपन्नवारिजाताय युधिष्ठिरो धर्ममयो महाद्रुमः स्कन्दोर्जुनो भीमसेनो शाखाः माद्रीसुतो पुष्पफले सम्बद्धे मूलं कृष्णं ब्रह्म च ब्रह्मणाश्च भीष्मद्रोणदटा जयद्रथजला गान्धार नीलोत्पला शल्यग्राहवती कृपेणमिनी कर्णेन वेलाकुलाम् अश्वत्थामविकर्णघोरमकरादुर्योधनवर्तिनी सूत्रेणः कलपण्डवैरणनदी कैवर्तके केशवे धर्मे चार्थे च मोक्षे च कामे च धर्मे चार्थे च कामे च मोक्षे च वरतर्षभा यदि हस्तितदन्यत्र यन्यहास्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वात् च महाभारतमुच्यते। अष्टमैषी समेत श्रीकृष्णाय परब्रह्मणे नमः। अतः श्रीमन्महाभारते शान्तिपर्वे राजधर्मपर्वः 50 अध्यायः 50ನೇ ಅಧ್ಯಾಯ ಇದು 10 ಮಾರ್ಚ್ 10th ಆಗಿದ್ದು, ಅದಾದ್ಮೇಲೆ ಇವತ್ತೇನೆ ಕ್ಲಾಸು. ಭೀಷ್ಮನು ಕೃಷ್ಣನನ್ನು ಸ್ತುತಿಸಿ ತನಗೆ ಸದ್ಗತಿಯನ್ನು ಕೊಡಬೇಕು ಅಂತ ಪ್ರಾರ್ಥಿಸಿದ್ದು. ಕೃಷ್ಣನು ಅವನನ್ನು ಅನುಗ್ರಹಿಸಿ ಯುಧಿಷ್ಠನಿಗೆ ಧರ್ಮೋಪದೇಶ ಮಾಡುವಂತೆ ಹೇಳಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ವೈಶಂಪಾಯನ ಹೇಳ್ತಾನೆ, ಹೇ ಜನಮೇಜರಾಯ ಕೇಳು, ಶ್ರೀಕೃಷ್ಣನ ಮಾತನ್ನು ಕೇಳಿ ಭೀಷ್ಮನು ತಲ್ಪದಲ್ಲಿ ಮಲಗಿದ್ದ ಹಾಗೆ ಯತ್ನಿಂದ ಮುಖವನ್ನು ಸ್ವಲ್ಪ ಮೇಲೆ ಕೆತ್ತಿ ಕೈ ಜೋಡಿಸಿ ಪ್ರಾರ್ಥಿಸಿದ. ಭಗವಾನ್ ಕೃಷ್ಣ, ನಿನಗೆ ನಮಸ್ಕಾರ. ಲೋಕದ ಸೃಷ್ಟಿ ಲಯಗಳೆರಡಕ್ಕೂ ಕಾರಣನು ನೀನೆ. ಹೀಗೆ ಪ್ರಪಂಚದ ಉತ್ಪತ್ತಿ ಸಂಹಾರ ಕಾರಣ ಎನಿಸಿದೆ ನಿನಗೆ ಪರಾಜಯ ಎಂಬುದೇ ಎಲ್ಲಿಯೂ ಇಲ್ಲ. ಓ ವಿಶ್ವಕರ್ತ, ವಿಶ್ವಾತ್ಮ, ವಿಶ್ವ ಸಂಭವ, ಭೂತ ಸೃಷ್ಟಿಗೆ ಸಾಧನವಾದ ಪಂಚಭೂತಗಳಿಗಿಂತಲೂ ಆಚೆಗೆ ಮೋಕ್ಷ ಸ್ಥಾನದಲ್ಲಿರುವ ನಿನಗೆ ನಮಸ್ಕಾರ. ಹೇ ಯೋಗೇಶ್ವರ, ಸಮಸ್ತಕ್ಕೂ ಪ್ರಾಪ್ಯ ಸ್ಥಾನವಾದ ನಿನಗೆ ನಮಸ್ಕಾರ. ನೀನು ನನ್ನನ್ನು ಉದ್ದೇಶಿಸಿ ಹೇಳಿದ ಮಾತುಗಳಿಂದಲೇ 3 ಲೋಕಗಳಲ್ಲಿಯೂ ಬೆಳಗುವ ನಿನ್ನ ದಿವ್ಯ ಪ್ರಭಾವವನ್ನು ನಾನು ಕಂಡುಕೊಂಡೆ. ಸನಾತನವಾದ ನಿನ್ನ ದಿವ್ಯ ರೂಪ ನನಗೆ ಗೋಚರಿಸ್ತಾ ಇದೆ. ಅಮಿತ ಬಲವುಳ್ಳ ವಾಯುವಿನ 7 ಮಾರ್ಗಗಳು ನಿನ್ನಿಂದ ನಿರೋಧಿಸಲ್ಪಟ್ಟಿವೆ. ನಿನ್ನ ಶಿರಸ್ಸಿನಿಂದ ದೇವಲೋಕ, ನಿನ್ನ ಪಾದಗಳಿಂದ ಭೂಮಿಯು ಆವರಿಸಲ್ಪಟ್ಟಿದೆ. ದಿಕ್ಕುಗಳೇ ನಿನ್ನ ಭುಜಗಳು, ಸೂರ್ಯನೇ ನಿನ್ನ ಕಣ್ಣು, ಶುಕ್ರನೇ ನಿನ್ನ ವೀರ್ಯ, ಅಗಸೆಯ ಹೂವಿನಂತಿರುವ ಮೇಲ್ಬಂಡನಿಂದ ಕೂಡಿ ಪೀತಾಂಬರವನ್ನು ಹುಟ್ಟಿರುವ ನಿನ್ನ ದಿವ್ಯ ಮಂಗಳ ವಿಗ್ರಹ ಮಿಂಚಿನೊಡಗೂಡಿದ ಕಾಲಮೇಘವನ್ನ ನೆನಪಿ ತರತ್ತೆ. ಈ ದೇವೋತ್ತಮ ಪುಂಡಲಿಕಾಕ್ಷ, ಭಕ್ತಿಯಿಂದ ನಿನ್ನಲ್ಲಿ ಮರೆಹೊಕ್ಕು. ಇಷ್ಟಗತಿಯನ್ನು ಪಡೆಯಲು ಅಪೇಕ್ಷಿಸುವ ನನಗೆ ಶ್ರೇಯಸ್ಸಿಗೆ ದಾರಿ ಏನು, ಅದನ್ನು ನೀನೇ ಆಲೋಚಿಸಬೇಕು ಎಂದ. ಆಗ ಕೃಷ್ಣ, ಹೇ ಪುರುಷ ಶ್ರೇಷ್ಠ, ನನ್ನಲ್ಲಿ ನಿನಗೆ ಅಸಾಧಾರಣ ಭಕ್ತಿ ಇರುವುದನ್ನು ತಿಳಿದೆ ನಾನು ನನ್ನ ದಿವ್ಯ ರೂಪವನ್ನು ನಿನಗೆ ಕಾಣಿಸಿದೆ. ಭಕ್ತಿ ಇಲ್ಲದವನಿಗೂ, ಭಕ್ತಿ ಇದ್ದರೂ ರುಜು ಸ್ವಭಾವ ಇಲ್ಲದವನಿಗೂ, ಅವೆರಡು ಗುಣಗಳಿದ್ರೂ ಇಂದ್ರಿಯ ಜಲ ಇಲ್ಲದವನಿಗೂ ನಾನು ನನ್ನ ಸ್ವರೂಪವನ್ನು ಕಾಣಿಸಲಾರೆ. ನೀನಾದರೂ ನನ್ನಲ್ಲಿ ಪೂರ್ಣ ಭಕ್ತಿ ಉಳ್ಳವನು, ರುಜು ಸ್ವಭಾವ ಉಳ್ಳವನು, ದಾಂತನು, ಸತ್ಯ ದಾನ ತಪಸ್ಸುಗಳಲ್ಲಿ ನಿರತನಾದವನು,
ಶುದ್ಧನು, ನಿನ್ನ ತಪೋಬಲದಿಂದಲೇ ನೀನು ನನ್ನನ್ನ ನೋಡುವುದಕ್ಕೆ ಅರ್ಹ. ಪುನರಾವೃತ್ತಿ ಇಲ್ಲದ ಉತ್ತಮ ಲೋಕಗಳಲ್ಲಿ ಈಗಲೇ ನಿನಗಾಗಿ ಬಾಗಿಲು ತೆರೆದಿಟ್ಟು ನಿನ್ನನ್ನು ಇದನ್ನು ನೋಡ್ತಾ ಇದೆ. ಹೇ ಕುರುಪ್ರವೀಣ, ಇನ್ನು ನೀನು ಈ ಲೋಕದಲ್ಲಿ ಜೀವದಿಂದಿರುವ ಕಾಲ 30 ದಿನಗಳು ಮಾತ್ರ ಉಳಿದಿದೆ. ಆ ದಿನಗಳು ಕಳೆದೊಡನೆ ನೀನು ದೇಹವನ್ನ ನೀಗಿ ನನ್ನ ಶುದ್ಧ ಕರ್ಮಗಳಿಗೆ ಫಲರೂಪಗಳಾದ ಪುಣ್ಯಲೋಕವನ್ನು ಸೇರ್ತೀಯ. ಇಲ್ಲಿ ಕೆಲವು ವಿಚಾರ ಉಂಟು ಅಂದ. ಮುಂದೆ ಭೀಷ್ಮ ತನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ತಾನು ಮಲಗಿ ಅದುವರೆಗೆ 58 ದಿನಗಳಾಗಿ ಹೇಳ್ತಾನೆ. ಆದರೆ ಇದುವರೆಗೆ 28 ದಿನಗಳು ಕಳೆದು ಹೋದಾಗೆ ಲೆಕ್ಕಕ್ಕೆ ಬರೋದ್ರಿಂದ ಇನ್ನು 30 ದಿನಗಳು ಮಾತ್ರ ಉಳಿದಿರುವಂತೆ ತಿಳಿಯಬೇಕು. ಭೀಷ್ಮನು ಬಾಣದಿಂದ ನೊಂದು ಮಲಗಿದರೆ 8 ದಿನಗಳು ಯುದ್ಧ ನಡೀತು ಮಲಗಿದ ಮೇಲೆ. ಅದರಿಂದ ಆಚೆಗೆ ದುರ್ಯೋಧನ ಮರಣಾನಂತರದಲ್ಲಿ ಕ್ಷತ್ರಿಯ ಪದ್ಧತಿಯಂತೆ ಆಶೋಕ ದಿನಗಳು 16, ಆಮೇಲೆ ಶ್ರಾದ್ದ ದಿನ 1, 26ನೇ ದಿನದಲ್ಲಿ ಪಾಂಡವರಿಗೆ ಪುರಪ್ರವೇಶವಾಗಿ ಮರುದಿನದಲ್ಲಿ ಧರ್ಮರಾಜನ ಪಟ್ಟಾಭಿಷೇಕ, 28ನೇ ದಿನದಲ್ಲಿ ಧರ್ಮರಾಜ ಪ್ರಜೆಗಳಿಗೆ ಸಮಾಧಾನ ಹೇಳಿ 29ನೇ ದಿನದಲ್ಲಿ ಭೀಷ್ಮರ ಬಳಿಗೆ ಬಂದದ್ದಾಗಿ ತಿಳಿಯಬೇಕು. ಮೂಲದಲ್ಲಿ ಪಂಚಾಶತಂ ಷಟ್ಚ ಅಂದ್ರೆ 56 ದಿನಗಳು ಅಂತ ಭಾಸವಾಗದಾದ್ರೂ ಇಲ್ಲಿ ಅದಕ್ಕೆ 5 ಅಂದರೆ 38 ಲೆಕ್ಕವನ್ನೇ ಗ್ರಹಿಸಬೇಕಾಗುತ್ತೆ. ಆಶತಂ ಎಂಬುದಕ್ಕೆ ಆ 30 ದಿನಗಳೇ ನಿನ್ನ ಉಪದೇಶಕ್ಕೆ 100 ದಿನಗಳಿಗೆ ಸಮಾನ ಎಂದು ಅರ್ಥಗ್ರಹಣ ಮಾಡಬೇಕು. ಇದೊಂದು ಫುಟ್ ನೋಟ್. ಈ 30 ದಿನಗಳು ಕಳೆದೆಡೆ ನಿನ್ನ ದೇಹವನ್ನ ನೀಗಿ ನೀನು ಶುದ್ಧ ಕರ್ಮವಾಗಿ ಪುಣ್ಯಲೋಕವನ್ನು ಸೇರ್ತೀಯ. ಅದು ಹತ್ತಲಾಗಿ ಈಗಾಗಲೇ ಅಗ್ನಿ ಸಮಾನ ತೇಜಸ್ಸುಳ್ಳ ವಸುದೇವತೆಗಳು ವಿಮಾನವನ್ನೇರಿ ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕಾಗಿ ಬಂದು ಕಣ್ಮರೆಯಾಗಿ ನಿನ್ನ ಆಗಮವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಸೂರ್ಯನು ಉತ್ತರಾಯಣಕ್ಕೆ ಬರುವುದನ್ನೇ ಇದನ್ನು ನೋಡುತ್ತಿರುವ ನಿನಗಾಗಿ ಅವರು ಆತರದಿಂದ ಕಾದಿದ್ದಾರೆ. ಕಾಲಾಧೀನವಾಗಿ ವರ್ತಿಸುತ್ತಿರುವ ಜಗತ್ತನ್ನಾಳೆಯುವ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ತಿರುಗಿದೊಡನೆ ನೀನು ಈ ದೇಹವನ್ನು ಬಿಟ್ಟು ಪುನರಾವೃತ್ತಿ ಇಲ್ಲದಂತ ಉತ್ತಮ ಲೋಕವನ್ನು ಸೇರ್ತೀಯ. ಹೇ ಮಹಾತ್ಮ, ಆದರೆ ನೀನು ಈ ಲೋಕವನ್ನು ಬಿಟ್ಟು ಹೋದ್ಮೇಲೆ ಈ ಲೋಕದಲ್ಲಿ ಜ್ಞಾನವು ಸಂಕುಚಿತವಾದಂತೆಯೇ. ಈ ಕಾರಣದಿಂದಲೇ ನಿನ್ನಿಂದ ಜ್ಞಾನೋಪದೇಶವನ್ನು ಪಡೆಯುವುದಕ್ಕಾಗಿ ಅನೇಕರು ಇಲ್ಲಿ ಬಂದು ಕಾದಿದ್ದಾರೆ. ಮುಖ್ಯವಾಗಿ ಈಗ ಜ್ಞಾತಿವಧದಿಂದ ಬಹಳ ದುಃಖಿತನಾಗಿ ಅದರಿಂದ ಬುದ್ಧಿ ಮೋಹಗೊಂಡು ನಿನ್ನಲ್ಲಿಗೆ ಬಂದಿರುವ ಸತ್ಯಶೀಲನಾದ ಈ ಯುಧಿಷ್ಠರನಿಗೆ ಈಗ ನೀನು ಧರ್ಮ, ಅರ್ಥಗಳ ಮತ್ತು ಜ್ಞಾನದ ತತ್ವವನ್ನು ಒಳಗೊಂಡಂತಹ ಸದುಪದೇಶಗಳಿಂದ ಅವನ ದುಃಖ ನೀಗುವಂತೆ ಮಾಡಬೇಕು ಎಂದ. ಇಲ್ಲಿಗೆ 50ನೇ ಅಧ್ಯಾಯ. ಅಷ್ಟಮಯೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 51 51ನೇ ಅಧ್ಯಾಯ. ಬಾಣಬಾಧೆಯಿಂದ ತನಗೆ ಮಾತಾಡುವ ಶಕ್ತಿ ಇಲ್ಲ ಎಂದು ಹೇಳಿದ ಭೀಷ್ಮನಿಗೆ ಕೃಷ್ಣನು ಶರೀರ ದಾರ್ಢ್ಯ ಉಂಟಾಗುವಂತೆ ಅನುಗ್ರಹಿಸಿದ್ದು. ಆ ದಿನದ ಸಾಯಂಕಾಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ಹೋದದ್ದು. ಅಷ್ಟಮಯೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧರ್ಮಾರ್ಥಯುಕ್ತವಾದಂತಹ ಕೃಷ್ಣನ ವಾಕ್ಯವನ್ನು ಕೇಳಿ ಭೀಷ್ಮ ಬದ್ಧಾಂಜಲಿಯಾಗಿ ಅವನನ್ನು ಕುರಿತು, ಹೇ ಲೋಕನಾಥ, ಮಹಾಬಾಹೋ, ಮಂಗಳ ಸ್ವರೂಪ, ನಾರಾಯಣ, ಅಚ್ಯುತ, ನಿನ್ನ ಮಾತುಗಳನ್ನು ಕೇಳಿ ನಾನು ಸಂತೋಷ ಸಾಗರದಲ್ಲಿ ಮುಳುಗಿದಂತಾದೆ. ಆದರೆ ನಿನ್ನ ಸನ್ನಿಧಿಯಲ್ಲಿ ನನ್ನ ವಿಜ್ಞಾಪನೆ ಒಂದುಂಟು. ಬಾಯಿಂದ ಹೇಳತಕ್ಕ ಸಮಸ್ತವೂ ನಿನ್ನ ವಾಗ್ರೂಪವಾದ ವೇದದಲ್ಲೇ ಅಡಗಿದೆ. ಇಹಲೋಕದಲ್ಲಿಯೂ ಧೀಮಂತರಿಗೆ ಹಿತಕರವಾದ ಪರಲೋಕದಲ್ಲಿಯೂ ನಡೆದದ್ದು, ಮುಂದೆ ನಡೆಯಬೇಕಾದ್ದು ಇವೆಲ್ಲ ನಿನ್ನಿಂದಲೇ ಆಗಬೇಕು. ನಿನ್ನ ಮುಂದೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕುರಿತು ಬಾಯತ್ತಿ ಮಾತಾಡುವವನು ದೇವೇಂದ್ರನ ಮುಂದೆ ದೇವಲೋಕದ ವಿಚಾರವನ್ನೆಲ್ಲ ಅವನಿಗೆ ಹೇಳಿ ತಿಳಿಸುವಂತೆ ಹಾಸ್ಯಾಸ್ಪದವಾಗುತ್ತೆ. ಅವನು ಹಾಸ್ಯಾಸ್ಪದನಾಗ್ತಾನೆ ಎಂಬ ಸೂದನ. ಈಗಲಾದರೂ ನನ್ನ ದೇಹವೆಲ್ಲ ಬಾಣ ವ್ರಣಗಳಿಂದ ಜರ್ಜಿತವಾಗಿ ಮನಸ್ಸು ಸ್ಥಿಮಿತವಿಲ್ಲದೆ ತತ್ತಳಿಸ್ತಾ ಇದೆ. ಅವಯವಗಳೆಲ್ಲ ಸೋತು ಹೋಗ್ತಾ ಇದೆ. ಬುದ್ಧಿಗೆ ವಿಕಾಸವೇ ತೋರದಂತೆ, ಮಾತಾಡೋದಕ್ಕೆ ಸ್ವಲ್ಪವಾದರೂ ನನ್ನ ಪ್ರತಿಭೆಯು ಮೂಡುವಂತಿಲ್ಲ. ವಿಷಾಗ್ನಿಗಳಿಗೆ ಸಮಾನಗಳಾದ ಬಾಣಗಳಿಂದ ಬಾಧೆ ಪಡುತ್ತಿರುವ ನನಗೆ ದೇಹದ ತ್ರಾಣ ಕುಂದುತ್ತ ಬಂದು ಪ್ರಾಣಗಳು ನನ್ನನ್ನು ಬಿಟ್ಟು ಹೋಗುವ ಆತರದಲ್ಲಿದೆ. ಮರ್ಮಸ್ಥಾನಗಳೆಲ್ಲವೂ ತತ್ತರಗೊಂಡಿದೆ. ಮನಸ್ಸು ಭ್ರಾಂತಿಗೊಳ್ಳುತ್ತಾ ಇದೆ. ದೇಹದ ಬಲತೆಯಿಂದ ನಾಲಿಗೆ ತೊದಲುತ್ತಿದೆ. ಈ ಸ್ಥಿತಿಯಲ್ಲಿ ನಾನು ಏನನ್ನು ತಾನೇ ಹೇಳಬಲ್ಲೆ? ಆದ್ದರಿಂದ ಹೇ ಮಹಾಬಾಹೋ, ಯಾದವ ಕುಲವರ್ಧನ, ನನ್ನಲ್ಲಿ ಪ್ರಸನ್ನಾಗಿ ನನ್ನನ್ನು ಕ್ಷಮಿಸು. ನಾನು ಯಾವ ಮಾತನ್ನು ಆಡ್ಲಾರೆ. ಇದೆಂದರೆ ಸರ್ವಜ್ಞನಾದ ನಿನ್ನ ಮುಂದೆ ಬಾಯತ್ತಿ ಮಾತಾಡಲು ಬೃಹಸ್ಪತಿಯಾದರೂ ಅನಿಸ್ತಾನೆ. ಈಗ ನನಗೆ ಆಕಾಶವಾಗಲಿ, ದಿಕ್ಕುಗಳಾಗಲಿ, ಭೂಮಿಯಾಗಲಿ ಯಾವುದೊಂದು ತಿಳಿಯೋ ಹಾಗೆ ಇಲ್ಲ. ನಿನ್ನ ಅನುಗ್ರಹ ಬಲ ಒಂದರಿಂದಲೇ ನಾನು ಇದುವರೆಗೆ ಬದುಕಿದ್ದೇನೆ. ಆದ್ದರಿಂದ ದೇವ,
ಧರ್ಮರಾಜನಿಗೆ ತಿಳಿಸಬೇಕಾದ ಹಿತವಾದಗಳನ್ನೆಲ್ಲ ನಿನ್ನ ಬಾಯಿಂದಲೇ ತಿಳಿಸು. ನೀನು ವೇದಗಳಿಗೂ ವೇದ, ಶಾಸ್ತ್ರಗಳಿಗೂ ನೀನೇ ಶಾಸ್ತ್ರ. ಲೋಕಕರ್ತನು ಶಾಶ್ವತನು ಆದ ನೀನಿರುವಾಗ ಗುರುವಿನ ಮುಂದೆ ಶಿಷ್ಯನು ಉಪದೇಶಕ್ಕೆ ಆರಂಭಿಸುವಂತೆ ನನ್ನಂತವನು ಹೇಗೆ ತಾನೇ ಬಾಯೆತ್ತಿ ಮಾತಾಡಬಲ್ಲ ಎಂದ. ಇದನ್ನೇನೆ ನಾವು ಗಮನಿಸ್ಬೇಕಾದ್ರು. ಶಿಷ್ಟಾಚಾರ ಅಂತ ಯಾರು ಹಿರಿಯರಿದ್ದಾರೋ ಅವರು ಏನಾರು ಒಂದು ಶುರು ಮಾಡ್ಬೇಕಾದ್ರು. ಚಿಕ್ಕವರು ಒಂದು ಗೊತ್ತಿದೆ ಅಂತ ಅವರೇ ಶುರು ಮಾಡೋದಲ್ಲ, ಹಿರಿಯಿಂದ ಆರಂಭ ಆಗಬೇಕು. ಇದನ್ನೇ ದಿವ್ಯ ಪ್ರಬಂಧ ಕಲಿಸಿಕೊಟ್ಟ ನನಗೆ ಆಳ್ವಾರ್ ತಿರುನಗರಿಯವರು, ಹಿರಿಯ ನಂಬಿ ರಾಘವಾಚಾರ್ಯ ಅಂತ TR ಚಾರಿ, ಅವರು ಒಂದು ಪದ ಬಿಟ್ಬಿಟ್ಟು ಹೇಳೋರು, ಮೊದಲನೇ ಪದನ ಬಿಟ್ಟುಬಿಟ್ಟು. ಯಾಕೆ ಅಂತ ಕೇಳಿದೆ ನಾನು. ಹೇಳಿದ್ರು, ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಅದು ಉದ್ಧತನಾಗತ್ತೆ. ಹಿರಿಯರು ಶುರು ಮಾಡಿದ್ರು ಅಂತೇಳಿ ಆ ವಿನೀತ ಭಾವ ನಮ್ಮಲ್ಲಿ ಇರ್ಬೇಕು, ಅಹಂಕಾರ ಬರದೇ ಇರ್ಬೇಕು. ಅಂದ್ರೆ ಅದನ್ನ ದೊಡ್ಡವರು ಶುರು ಮಾಡಿಕೊಟ್ರು, ಆಮೇಲೆ ನಾವು ಕಂಟಿನ್ಯೂ ಮಾಡ್ಬೇಕು ಅನ್ನೋದ್ರಿಂದ ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ಆ ರೀತಿಯಲ್ಲಿ ಅದು ಅಹಂಕಾರವನ್ನು ಕೂಡ ಮೊಟಕಿಸುವಂತದ್ದು. ಕೃಷ್ಣನೇ ಸಾಕ್ಷಾತ್ತಾಗಿರ್ಬೇಕಾದ್ರೆ ಭೀಷ್ಮ ಯಾಕೆ ತರಬೇಕು? ಅದಕ್ಕೆ ಹೇಳಿದ ಅವನು, ಗುರು ಇದ್ದಾನಲ್ಲಿ ಅವನ್ ಬಿಟ್ಬಿಟ್ಟು ಶಿಷ್ಯನಾದವನ್ ನಾನೇ ಹೇಳ್ತೀನಿ ಬರೋ ಅಂತಂದ್ರೆ ಹೆಂಗಾಗತ್ತೆ? ಈ ಉದ್ದಟತನದಲ್ಲೇ ಈ ಉದ್ದಾಲಕನ ಶಿಷ್ಯ ಇವನು ಯಾಜ್ಞವಲ್ಕ್ಯನ ಕಥೆನಲ್ಲಿ ಬಡಿದ್ವಿ. ಅಯ್ಯೋ ಇದಕ್ಕೆಲ್ಲ ಗುರುಗಳೇ ಅವ್ರು ಯಾಕ್ಬೇಕು, ನಾನೇ ಸಾಕು ಅಂತ ಸ್ವಲ್ಪ ಅಹಂಕಾರ ಆಗಿ, ನೀನು ನನ್ನ ಶಿಷ್ಯವೃತ್ತಿಯಿಂದ ಬಿಟ್ಬಿಟ್ಟು ಹೋಗು ಅಂತ. ಆಯ್ತು, ನಾನು ಹೊರಡ್ತೀನಿ ಇಂದ ಅವನು, ನಾನು ಹೇಳ್ಕೊಟ್ಟಿದ್ದೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗು ಅಂತ, ಕಟ್ಬಿಟ್ಟು ಹೋಗು ಅಂತ. ಅವನು ಇವರಿಂದ ಕಲಿತ ವಿದ್ಯೆಯನ್ನೆಲ್ಲ ವಮನ ಮಾಡಿ ಹೋದ. ಬೇರೆ ಶಿಷ್ಯರು ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಿದ್ರು. ಅದರಿಂದ ತೈತಿರಿ ಉಪನಿಷತ್ ಬಂತು ಅಂತ ಇದೆಲ್ಲ ಕಥೆ ಹಿನ್ನೆಲೆ ವೇದದಲ್ಲಿ ಬರುವಂತ. ಯಾರಿಗೆ ಆಗ್ಲಿ ವಿದ್ಯೆ ಕಲಿಸಿದ ತಂ ವರ್ಣ ಮಾತ್ರ ಗುರುವಿನ ಮುಂದೆ ಇದಾಗಬಾರ್ದು. ಈ TP ಕೈಲಾಸಂ ಅವ್ರದ್ದು ನಾಟಕಗಳು ಅದು ಇದ್ರಲ್ಲಿ ಒಂದು ತಮಾಷೆ ಹೇಳ್ತಾರೆ. ಎಳೆ ನಾಗರ ಎಷ್ಟೆತ್ರ ಎಗುರಿದ್ರು ಹಳೆ ವಾಸುಕಿ ಹತ್ರ ಬಿಚ್ಚಬಾರ್ದು ಬಾಲನ ಅಂತ. ಗುರುಗಳಿಗೆ ತಿರುಮಂತ್ರ ತಿಳಿಸುವಂತ ಶಿಷ್ಯರಾಗ್ಬಿಡ್ತಾರೆ ಇವಾಗ. ಗುರುಗಳಿಗೆ ಅಯ್ಯೋ ಅವ್ರಿಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ ಅಂತ ಅನ್ನೋದು ಇದೆಲ್ಲ ಉದ್ದಟತನಗಳು. ಇದೆಲ್ಲ ಆಗಬಾರ್ದು ಶಿಷ್ಟಾಚಾರದಲ್ಲಿ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಭೀಷ್ಮ ನಿನ್ನ ಮುಂದೆ ನಾನೇ ಸಾಕ್ಷಾತ್ ಬೃಹಸ್ಪತಿ ದೇವ ಗುರು. ಅವನು ಸಹಜವಾಗಿ ಅವನು ಆಚಾರ್ಯ ಪದವಿನಲ್ಲಿ ಬೃಹಸ್ಪತಿ. ಲೋಕೆ ಬೃಹಸ್ಪತಿ ವನಸ್ಪತಿ ತಾರತಮ್ಯಂ ಅಷ್ಟಿಸ್ತವದಲ್ಲಿ ಪುರೇಶ್ವರಿ ಹೇಳ್ತಾರೆ. ಬೃಹಸ್ಪತಿ ಅಂತಂದ್ರೆ ಎಲ್ಲವನ್ನೂ ಚೆನ್ನಾಗಿ ತಿಳಿದವನು. ವನಸ್ಪತಿ ಅಂದ್ರೆ ಒಂದು ಮರ ಗಿಡದಂತೆ ಏನು ಗೊತ್ತಿಲ್ಲದ್ದು ಅಂತ, ಅಷ್ಟು ತಾರತಮ್ಯ ಬರುತ್ತೆ ಅಂತ ಅಲ್ಲಿ ಹೇಳ್ಬೇಕಾದ್ರೆ. ಸೊ ಬೃಹಸ್ಪತಿ ಆದವನು ಇಲ್ಲ. ಅದಕ್ಕೆ ಆ ಬೃಹಸ್ಪತಿ ಸ್ಥಾನ, ಗುರು ಸ್ಥಾನದಲ್ಲಿರೋರು, ಅವನು ಚಿಕ್ಕವನು ದೊಡ್ಡವನು ವಯಸ್ಸು ಇದೆಲ್ಲ ಏನು ಬರೋಲ್ಲ, ಅವನಿಗೆ ನಮಸ್ಕಾರ ಮಾಡಿ ಮಾಡುವಂತ. ಶುಕ ಮಹರ್ಷಿ ಬಂದಾಗ ಬೇರೆ ಎಲ್ಲ ಹಿರಿಯರು ಕೂಡ ಮಹರ್ಷಿಗಳು ಎಲ್ಲರೂ ಅವನಿಗೆ ನಮಸ್ಕಾರ ಮಾಡೋದು. ಯಾಕೆಂದ್ರೆ ಅವನು ಜ್ಞಾನ ವೃದ್ಧ, ಇವರೆಲ್ಲ ಇನ್ನೂ ಕಲಿಯುವಂತಹದ್ದಿರೋದು. ಈಗ ಭೀಷ್ಮನ ಬಾಯಿಂದ ಬರೋದು ಕೇಳುವುದಕ್ಕೆ ಅಲ್ಲಿ ಅನೇಕ ಮಹರ್ಷಿಗಳು ಒಂದು ಸೇರಿದ್ದಾರೆ. ಇಲ್ಲಿ ಗೀತೆಯನ್ನ ಅರ್ಜುನನ ವ್ಯಾಜವಾಗಿ ಇಟ್ಕೊಂಡು ಲೋಕಕ್ಕೆ ಸಂದೇಶ ಕೊಟ್ಟವನು ಗೀತಾಚಾರ್ಯ ಭಗವಂತ ಕೃಷ್ಣ. ಹಾಗೆ ಭೀಷ್ಮ ಧರ್ಮರಾಜನನ್ನ ಇಟ್ಕೊಂಡು ಮಿಕ್ಕ ಎಲ್ರಿಗೂ ತಿಳಿಸ್ತಾ ಇದ್ದಾನೆ. ಮುಂದಕ್ಕೆ ಶುರುವಾಗುತ್ತೆ ಧರ್ಮದ ಇದು ಏನು ನೀತಿಗಳು ಎಲ್ಲ ಏನೇನು ಬರಬೇಕು, ಆಚರಣೆ ಎಲ್ಲವೂ ಧರ್ಮಶಾಸ್ತ್ರದ ಬಗ್ಗೆ ಬಹಳ ಇದೆ. ಭೀಷ್ಮ ನಿಜವಾಗ್ಲೂ ಕೂಡ ಎಲ್ಲ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದವನು. ಶಾಪಗ್ರಸ್ತನಾದ ವಸುತಾನ ಗೊತ್ತಲ್ಲ, ಅವನ ಹಿನ್ನೆಲೆ ಎಲ್ಲ. ವಸಿಷ್ಠನ ಯಜ್ಞದ ಶಾಲೆಯ ಹಸುವನ್ನ ಎಳ್ಕೊಂಡು ಹೋದವನು ಇವನು, ಕಳ್ತನ ಮಾಡಿದವರು. ಅದಕ್ಕೆ ವಸುಗಳು ಇವೆಲ್ಲ ಮನುಷ್ಯ ಲೋಕದಲ್ಲಿ ಹುಟ್ಟಿ ಅಂತ ಅಂದ್ಬಿಟ್ಟು ಅವ್ನು ಶಾಪ ಕೊಟ್ಟಿದ್ದು. ಇದಕ್ಕೆ ಗಂಗೆ ಮುಖಾಂತರ ಹುಟ್ಟಿದ ತಕ್ಷಣ 6 ಜನ ಗಿಡಗಳೆಲ್ಲ ಹೊಟ್ಟೋದ್ರು. ಇವನೊಬ್ಬ ಎಳ್ಕೊಂಬಂದು ನೀವು ಪೂರ್ವ ಜನ್ಮದಲ್ಲಿ ಇಲ್ಲೇ ಇದ್ದು ಆ ಕ್ಲೇಶಗಳು ಆ ಮಾಡಿದ್ದಕ್ಕೆ ಶಿಕ್ಷೆ ಇದು ಎಲ್ಲ ಅನುಭವಿಸಿದ್ದು. ಇದಕ್ಕೆ ಕೃಷ್ಣ ಈ ಮಹಾತ್ಮ ಕೌರವ ದುರಂಧರ ಎನಿಸಿಕೊಂಡು ಮಹಾಸತ್ವವು ವೀರ್ಯವೂ ಉಳ್ಳವನಾಗಿ
ಸಮಸ್ತ ವಿಷಯಗಳನ್ನು ತಿಳಿದಿರುವ ನಿನ್ನಂತವನ ಬಾಯಿಂದ ಇಂಥ ಮಾತುಗಳು ಹೊರಡೋದು ಇರ್ತವೆ. ವಿದ್ಯಾದದಾತಿ ವಿನಯಂ ಅನ್ನೋದು ಒಂದು ಮಾತು. ಯಾರಲ್ಲಿ ವಿದ್ಯೆ ಇದೆಯೋ ಅವರಲ್ಲಿ ಸಹಜವಾಗಿ ವಿನಯ ಇರಬೇಕು. ಆಳವಂದರ್ ಕಥೆಯಲ್ಲಿ ಆ ವಿದ್ವಜ್ಜನ ಕೋಲಾಹಲ ಅನ್ನೋದು ಬಿರುದವನಿಗೆ. ವಿದ್ವತ್ ಜನಗಳಲ್ಲಿ ಕೋಲಾಹಲವನ್ನು ಉಂಟು ಮಾಡಿದವನು ಅಕ್ಕಿ ಆಳ್ವಾನ್ ಅಂತ ತಮಿಳಿನಲ್ಲಿ. ಅವನು ಎಷ್ಟು ಆರ್ಭಟದಿಂದ ಇದ್ದ ಅಂತಂದ್ರೆ ಅವನ ಶಿಷ್ಯರು ಕೂಡ ಹೋದವರು ಎಲ್ಲಿ ಭಾಷ್ಯಾಚಾರ್ಯ ಅಂತ, ಈ ಯಮನಾಚಾರ್ಯರ ಗುರುಗಳು. ಅವರು 2 ವರ್ಷದಿಂದ ಇವನಿಗೆ ಏನೋ ಕಪ್ಪ ಕೊಟ್ಟಿರ್ಲಿಲ್ಲ. ಇಲ್ಲ, ಒಂದು ವಾರದಲ್ಲಿ ಸೋದಿಸ್ಬೇಕು ಅವನ್ನ, ಇಲ್ದಿದ್ರೆ ಅವನೇ ಗೆದ್ದ ಅಂತ ಒಪ್ಕೊಂಡು ಪ್ರತಿ ವರ್ಷ ಅವನು ಒಂದಷ್ಟು ಸಂಭಾವನೆ ಕಳಿಸ್ಬೇಕು. ಇವ್ರಿಗೇನೋ ಕಾರಣ ಕಳ್ಸೋಕಾಗಿರ್ಲಿಲ್ಲ. ಕಥೆ ಎಲ್ಲ ಗೊತ್ತಿದೆ ನಿಮ್ಗೆ. ಅವ್ರು ಬಂದು ಕೇಳಿದ ದಾಟಿನೇ ಕೇಳ್ಬಿಟ್ಟು ಇವನು ಇನ್ನು ಚಿಕ್ಕ ಬಾಲಕ, 5-6 ವರ್ಷದವನು ಯಾಮನ. ನಿಮ್ಮನ್ನು ನೋಡಿದ್ರೆ ನಿಮ್ ಗುರು ಇದು ಎಷ್ಟಿದೆ ವಿದ್ಯೆ ಅನ್ನೋದು ಗೊತ್ತಾಗತ್ತೆ. ನಮ್ ಗುರುಗಳು ಬೇಡ, ನನ್ನನ್ನು ಗೆಲ್ಲಿ ನಿಮ್ ಗುರು, ಹೋಗಿ ಹೇಳಿ ಅಂತ. ಅವ್ರು ಹೋಗಿ ಹೇಳ್ತಾರೆ. ಯಾರವನು? ಅದಕ್ಕೆ ಪ್ರಸಂಗಿ ಚಿಕ್ಕ ಹುಡುಗ ಹೀಗೆ ಹೇಳದ್ನೆ ಅಂತ ರಾಜನ ಇದಕ್ ಬಂತು ಗಮನಕ್ಕೆ. ಸರಿ, ಹೋಗಿ ಕರ್ಕೊಂಬನ್ನಿ ಅವನ್ನ ಅಂತ ಬಂದ್ರು. ಮತ್ತೆ ಬಿಟ್ರು. ಬರ್ಬೇಕಂತೆ ಅಂತ. ಏನ್ ಬರ್ಬೇಕಂತೆ ಅಂದ್ರೆ, ಒಬ್ಬ ವಿದ್ವಾಂಸನಿಗೆ ಏನು ಸನ್ಮಾನ ಇರಬೇಕು ಅದೆಲ್ಲ ಬರ್ಲಿಕ್ಕೆ, ರಾಜ ಮರ್ಯಾದೆ ಬಂದ್ರೆ ನಾ ಬರ್ತೀನಿ ಇಲ್ಲ. ಅಲ್ಲೂ ಕೂಡ ಮತ್ತೆ ಹೋಗಿ ಹೇಳಿದ್ರು, ರಾಜ ಮರ್ಯಾದೆ ಪಲ್ಲಕ್ಕಿ ಇವೆಲ್ಲ ಬಂದ್ರೆ ಬರ್ತಾರಂತೆ ಅಂತ. ರಾಜ ನೋಡ್ದ, ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಅವನಲ್ಲಿ ಏನೋ ಸ್ಟಫ್ ಇರ್ಬೇಕಲ್ಲ ಅಂತ. ರಾಣಿ ಹೇಳಿದ್ಲು, ಅವನ ದೃಢ ವಿಶ್ವಾಸ, ಕಾನ್ಫಿಡೆನ್ಸ್ ಇದೆಯಲ್ಲ, ಕಳಿಸಿ. ಹೇಗಿದ್ರು ನೀವು ಯಾರನ್ನಾದ್ರೂ ವಾದ ಕರಿಬೇಕಾದ್ರೆ ಅವನಕ್ಕೆ ಮರ್ಯಾದೆ ಕೊಡ್ಬೇಕಿತ್ತಲ್ಲ, ಅವನು ಚಿಕ್ಕವನು ದೊಡ್ಡವನು ಅಂತ. ಹಾಗೆ ಅಲ್ಲಿ ಆಳವಂದರಿದ್ರು ಬಂದಿದ್ದು. ಅಲ್ಲಿ ಬಂದಾಗ್ಲೂ ಇವ್ರು ಹೇಳೋದು ವಿದ್ಯಾನದಾತಿ ವಿನಯಂ. ಏನ್ ಕೇಳ್ತೀಯ ಅಂತ. ಅವನು ಸಂಧಿ ಅಕ್ಷರ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ, ಸಂಧಿ ಸಮಾಸಗಳು, ಅದು ಇದು ಕೇಳು, ಏನೇನ್ ಕೇಳ್ತೀಯ ಅಂತ ಎಲ್ಲದಕ್ಕೂ ಪಟ ಪಟ ಅನ್ಸೋದು. ಆಮೇಲೆ ಇವನು ಯಾಮನ ಹೇಳಿದ್ರು, ವಾದಕ್ಕೆ ಬಂದಿರೋದು ನಾನು, ನೀನು ಪರೀಕ್ಷೆಗೆ ಬಂದಿರೋ ಚಿಕ್ಕ ಹುಡುಗ ಅನ್ಕೊಂಡಿದೀಯೇನು ನನ್ನನ್ನ? ನಾನು 3 ಸ್ಟೇಟ್ಮೆಂಟ್ ಹೇಳ್ತೀನಿ, ಅದು ಇಲ್ಲ ಅಂತ ನೀನ್ ಮಾಡು. ನಂದ್ರೆ ಹಗಲು ಅಂದ್ರೆ ಅಥವಾ ರಾತ್ರಿ ಅಂದ್ರೆ ಇವಾಗ ಇದು ಅದಕ್ಕೆ ವಿರುದ್ಧವಾಗಿ ಇದ್ ಮಾಡಿ ಮಾಡುವಂತ. ಹಾಗೆ ತೊಮ್ಮಾತ ನ ವಂದ್ಯ, ನಿನ್ನ ತಾಯಿ ಬಂಜೆ ಅಲ್ಲ ಅಂತಂದ ಸ್ಟೇಟ್ಮೆಂಟ್. ಬಂಜೆ ಎಲ್ಲ ಅಂತಂದ್ರೆ ತಾನೇ ಮಗನಾಗಿತ್ಕೊಂಡು ತನ್ನ ತಾಯಿ ಬಂಜೆ ಅಂತ ಪ್ರೂವ್ ಮಾಡ್ಬೇಕು. ಇದು ಚರ್ಚೆ, ವಾದ ವಿವಾದಗಳಲ್ಲಿ ಡಿಬೇಟ್ ಮಾಡಬೇಕಾದ್ರೆ ಫಾರ್ ಅಗೇನ್ಸ್ಟ್ ಹೇಳಿದ್ರೆ ಹಾಗೆ. ತೊಮ್ಮಾತ ಅವಂದ್ಯ, ಏ ರಾಜ ಧರ್ಮಿಷ್ಠ ಅಂದ. ರಾಜ ಧರ್ಮಿಷ್ಠನಲ್ಲ ಅಂತ ಪ್ರೂವ್ ಮಾಡ್ಬೇಕು, 2ನೇ ಮಾತು. 3ನೇದು ರಾಜಪತ್ನಿ ಪತಿವ್ರತ. 3 ಸ್ಟೇಟ್ಮೆಂಟ್ ಯಮನಾಚಾರ್ಯರು. ಅವನ ಬೆರೆದು ಅವನ ಕಾಲಿನಲ್ಲಿದ್ದು ಕಡಗ ಎಲ್ಲದನ್ನು ತೆಗೆದು ರಾಮನಾಚಾರ್ಯ ಕಾಲ ಹತ್ರ ಇಟ್ಟುಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಬೇಕಾಗ್ತದೆ. ವಿದ್ವಜ್ಜನ ಕೋಲಾಹಲ ಯಾಕೆ ಬಂತಿದ್ವು ಅಂದ್ರೆ, ಅಲ್ಲಿ ಬಂದಿದ್ದು ವಿದ್ಯಾದದಾತಿ ವಿನಯಂ. ವಿದ್ಯೆ ಇದ್ರೆ ವಿನಯ ಜೊತೆನಲ್ಲಿರ್ಬೇಕು, ಅದು ನಿಜವಾದ ವಿದ್ಯೆ. ಇದ್ರೆ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಕಲಸ್ಯದ ಸಾಧೋಹೋ. ಇದ್ರದ್ದು ಏನ್ ವ್ಯತ್ಯಾಸ ಅಂದ್ರೆ, ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಸಜ್ಜನರು ದುರ್ಜನರಲ್ಲಿ ಏನು ಅಂದ್ರೆ, ವಿದ್ಯೆ ಇದ್ರೆ ಅವರಿಗೆ ಅದು ಮನ ವಿದ್ಯಾ ವಿವಾದಕ್ಕೆ ಎಲ್ಲ ಬರೀ ಕುತರ್ಕ ವಿತಂಡವಾದಗಳಲ್ಲೇ ಬುದ್ಧಿ ಉಪಯೋಗಿಸೋದು, ಪರ್ವರ್ಟೆಡ್ ಇಂಟೆಲಿಜೆನ್ಸ್. ಈಗಿನ ಬಹುತೇಕ ಯಂಗರ್ ಜನರೇಷನ್ ತಾವೇ ಸರ್ವಜ್ಞರು ಅಂದ್ಕೊಂಡಿದ್ದಾರೆ. ಏನಿದ್ರು ನಮ್ ಗೂಗಲ್ ನಲ್ಲಿ ಸಿಗುತ್ತೆ, ಯಾರನ್ನ ಏನ್ ಕೇಳಬೇಕು ಅನ್ನೋ ಆಟಿಟ್ಯೂಡು. ಅವಾಗೇನು ಅಂದ್ರೆ, ಏನಾದ್ರು ಹೇಳಿದ್ರೆ ಎಲ್ಲದಕ್ಕೂ ಕುತರ್ಕಗಳು, ವಿತಂಡವಾದ, ರೀಸನಿಂಗ್ ಸೈಂಟಿಫಿಕ್ ಆಗಿದೆಯಾ, ಅದು ಮೆಡಿಕಲ್ ಇದ್ರಲ್ಲಿ ಇದೆಯಾ, ವೈಜ್ಞಾನಿಕವಾಗಿ ಮಣ್ಣು ಮಸ್ಲೆ ಇದೆಲ್ಲ ತೆಗೆದುಕೊಂಡು ಶುರು ಮಾಡ್ತಾರೆ. ಕುತರ್ಕಗಳು. ಅರ್ಧ ತುಂಬಿದ ಕೂಡ ಶಬ್ದ ಜಾಸ್ತಿ ಮಾಡುತ್ತೆ ಅಂತಾರಲ್ಲ, ಇವೆಲ್ಲ ಗಾದೆಗಳು ಬಂದಿರುತ್ತೆ. ಆಯ್ತು, ಯಾಮನಾಚಾರ್ಯ ಕಥೆ ಗೊತ್ತು ನಿಮಗೆ, ಮುಂದಕ್ಕೆ ಹೋಗೋಣ.
ಕೌರವ ಧುರಂಧರ ಎನಿಸಿಕೊಂಡ ನೀನು ಸಮಸ್ತ ವಿಷಯಗಳನ್ನು ತಿಳಿದಿರುವ ನಿನ್ನಂತ ಒಂದು ಬಾಯಿಂದ ಇಂಥ ಮಾತುಗಳು ಬರೋದು ಸರಿ ವಿದ್ಯಾದ ಜಾತಿ ವಿನಯ. ಅದು ಹಾಗಿರಲಿ. ಈಗ ನೀನು ಬಾಣದ ಪೆಟ್ಟಿನಿಂದ ನಿನಗಿರುವ ಬಾಧೆಯನ್ನು ಕುರಿತು ಹೇಳಿದಲ್ಲವೇ, ಆ ವಿಷಯದಲ್ಲಿ ನಾನು ಒಂದು ವರವನ್ನು ಕೊಡ್ತೇನೆ, ಪ್ರತಿಗ್ರಹಿಸು. ಇನ್ನು ನಿನಗೆ ಇನ್ನು ಮೇಲೆ ಆ ಬಾಧೆಯಾಗಲಿ, ಬಳಲಿಕೆ ಆಗಲಿ, ಮೂರ್ಛೆಯಾಗಲಿ, ತಾಪವಾಗಲಿ, ಸಂಕಟವಾಗಲಿ ಯಾವುದು ಇಲ್ಲದಂತಾಗಲಿ. ನಿನಗೆ ಇನ್ನು ಮೇಲೆ ಹಸಿವು ಬಾಯಾರಿಕೆಗಳು ತೋರದೇ ಇರಲಿ. ನಿನಗೆ ಸಮಸ್ತ ಜ್ಞಾನಗಳ ಬುದ್ಧಿಗೆ ಸ್ಫುರಿಸಲಿ ಎಲ್ಲ ಜ್ಞಾನವೂ ಕೂಡ. ನಿನ್ನ ಬುದ್ಧಿಗೆ ಸ್ವಲ್ಪ ಮಾತ್ರವೂ ಕುಂದು ತೋರದೇ ಇರಲಿ. ಮೇಘ ಆವರಣದಿಂದ ಮುಕ್ತವಾದ ಚಂದ್ರನಂತೆ ನಿನ್ನ ಮನಸ್ಸು ರಜಸ್ಸು ತಮೋ ಗುಣಗಳ ಸಂಪರ್ಕ ಇಲ್ಲದೆ ಕೇವಲ ಸತ್ವದಲ್ಲಿ ನೆಲೆಗೊಂಡಿರುವೆ. ಧರ್ಮಾರ್ಥಗಳಲ್ಲಿ ಯಾವುದನ್ನು ಕುರಿತು ನೀನು ಚಿಂತಿಸಿದ್ರೋ ಅದು ನಿನ್ನ ಬುದ್ಧಿಗೆ ಆಗಲೇ ಭಾಷಿಸಲಿ, ಅಂದ್ರೆ ಗೊತ್ತಾಗಲಿ ಅಂತ ತಾನಾಗೆ ತೋರುತ್ತೆ. ಇದು ಆಚಾರ್ಯನ ಕೃಪೆ ಇದ್ಬಿಟ್ರೆ ಸಾಕು. ಆಚಾರ್ಯ ಡೈರೆಕ್ಟ್ ಆಗಿ ಉಪದೇಶಿಸಬೇಕು ಅಂತ ಇಲ್ಲ. ಗುರುವಿನಲ್ಲಿ ಇವನಿಗೆ ಅತ್ಯಂತ ಶ್ರದ್ಧೆ ಇದ್ದಿದ್ದಾದ್ರೆ ಕೇವಲ ಅವನ ಕೃಪಾದೃಷ್ಟಿ ಸಾಕು. ಪುರಾಣಗಳ ಉಲ್ಲೇಖದಲ್ಲಿ ಬೇಕಾದಷ್ಟು ವೃತ್ತಾಂತಗಳು ಈಗ ಬರ್ತವೆ. ಈಗ ರಾಮ ಲಕ್ಷ್ಮಣ ಹೋಗಿ ಯುದ್ಧ ಮಾಡದ, ಇಂದ್ರಜಿತು ಇವರಿಗೆಲ್ಲ ಮೈ ಎಲ್ಲ ಘಾಸಿ ಆಗಿತ್ತೆಲ್ಲ. ರಾಮ ಸುಮ್ಮನೆ ಅವನ ಮೈ ದಡವಿದ ಒಂದ್ಸಲ ಎಲ್ಲ ನೋವುಗಳು ಪೂರ್ಣವಾಗಿ. ಹಾಗೆ ಭಗವಂತನ ಕೃಪೆ ಇದ್ರೆ ಏನಾಗುವುದಿಲ್ಲ. ಓ ರಾಜ ಶಾರ್ದೂಲ, ಸಿಂಹಕ್ಕಿಂತ ಶಕ್ತಿಯುತವಾದದ್ದು ಹಿಂದೆ ಇದರಲ್ಲೆಲ್ಲ ಉಲ್ಲೇಖದಲ್ಲಿ ಬರುತ್ತೆ, ಶಾರ್ದೂಲ ಅಂತ. ಈ ಭಗವಂತನ ಪ್ರಭಾವಳಿನಲ್ಲಿ ಇದೆಯಲ್ಲ ಅದು ಶಾರ್ದೂಲ. ಅದಕ್ಕೆ ಮೊಸಳೆಯ ಕಾಲು, ಸಿಂಹದ ಮುಖ, ಎಲ್ಲ ಪ್ರಾಣಿಗಳು ಸೇರಿದ ಇದರಂತೆ ಒಂದು ಬರುತ್ತೆ, ಇದು ಶಾರ್ದೂಲ. ಅದು ರಾಜ ಶಾರ್ದೂಲ ಅಂತಾನೆ ಭೀಷ್ಮನನ್ನ ಕೃಷ್ಣ. ಈ ಲೋಕದೊಳಗೊಣ ಚತುರ್ವಿಧ ಪ್ರಾಣಿ ವರ್ಗಗಳ ವಿಚಾರವನ್ನು ಕೂಡ ಜ್ಞಾನ ಚಕ್ಕಸ್ಸಿಂದಲೇ ನೀನು ಸಾಕ್ಷಾತ್ಕರಿಸಬಲ್ಲ ಶಕ್ತಿಯನ್ನು ನಾನು ಕೊಡ್ತೇನೆ. ನೀನು ನೀರಿನೊಳಗೆ ಹೇಗೋ ಹಾಗೆ ನೀನು ಪರೋಕ್ಷದಲ್ಲಿರುವ ಸಮಸ್ತವನ್ನು ಕಾಣಬಲ್ಲೆ. ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಟ್ಟಂತೆ ಈ ತ್ರಿಕಾಲದರ್ಶಿಗಳಾದವರು ಅವರುಗಳಿಗೂ ಕೂಡ ಇದೆಲ್ಲ ಈ ಶಕ್ತಿ ಉಂಟಾಗುತ್ತೆ. ಮುಂದೆ ಏನಾಗುತ್ತೆ, ಹಿಂದೆ ಏನಾಗಿತ್ತು, ಎಲ್ಲ ಹಿನ್ನೆಲೆ ಎಲ್ಲ ಏನು ಆಶ್ಚರ್ಯ ಅಲ್ಲ. ಭಗವಂತ ಕೃಪೆ ಉಂಟಾದ್ರೆ ಎಲ್ಲವೂ ಕೂಡ ಅವರ ಕಣ್ಣಿನ ಮುಂದೆನೆ ಪರದೆಯಲ್ಲಿ ಕಂಡಂಗೆ. ಈಗ ಇವರಿಗೆ ನಮ್ಮಾಳ್ವಾರ್ಗೆ ಹುಣಸೆ ಮರದ ಕೆಳಗಡೆ ಕೂತಿದ್ದವರಷ್ಟೇ. ನೀವು ಅವ್ರ ಚರಿತ್ರೆ ಅದು ಇದ್ರ ನೋಡಿ, ಅವ್ರು ಯಾವ ದಿವ್ಯ ಕ್ಷೇತ್ರಕ್ಕೂ ಹೋಗಿ ಸಂದರ್ಶನ ಮಾಡಿದ್ದಿಲ್ಲ. ಅಲ್ಲಿ ಕೂತ್ಕೊಂಡೇನೆ ಸಾವಿರ ಬರೆದ್ರು. ಒಂದೊಂದೇ ದಿವ್ಯ ಕ್ಷೇತ್ರ. ಆ ಊರು ಹೇಗಿದೆ, ಅಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ಸರೋವರಗಳಿದೆ, ಆ ಉತ್ಸವದ ಇದು, ಹಳ್ಳಿಯ ಪರಿಸರ ಎಲ್ಲವನ್ನು ಕೂಡ ತುಂಬಾ ಏನು ಕಣ್ಣಿಗೆ ಕಟ್ಟಿದಂತೆ ಅಂತ ಹೇಳ್ತಾರೆ, ಹಾಗೆ ವರ್ಣನೆ ಮಾಡ್ತಾರೆ. ಹೇಗುಂಟಾಯ್ತು? ಭಗವಂತನ ಕೃಪೆ. ಹಾಗೆ ಹೇ ಜನಮೇಜಯ ರಾಜ, ಈ ಮಾತು ಕೃಷ್ಣನ ಬಾಯಿಂದ ಹೊರಟೊಡನೆ ಅಲ್ಲಿದ್ದ ವ್ಯಾಸಾದಿ ಮಹರ್ಷಿಗಳೆಲ್ಲರೂ ಕೂಡ ವೇದ ವಾಕ್ಯಗಳಿಂದ ಕೃಷ್ಣನನ್ನ ಸ್ತುತಿಸಿದ್ರು. ವ್ಯಾಸರು ಸೇರಿದಂತೆ ಬಂದಿದ್ದಾರೆ. ಕೃಷ್ಣ ಯಾರು, ವ್ಯಾಸ ಯಾರು? ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣು. ವ್ಯಾಸಾದಿಯಿಂದಾಗಿ ಇನ್ನೆಲ್ಲ ಮಹರ್ಷಿಗಳು ಬಂದಿದ್ದಾರೆ. ಆಗಿನ ಕಾಲಕ್ಕೆ ಯಾರ್ಯಾರು ಇದ್ದರೆಲ್ಲ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಆಗ ಕೃಷ್ಣನು, ಪಾಂಡವರು, ಭೀಷ್ಮನು ಇದ್ದ ಕಡೆಯಲ್ಲಿ ಆಕಾಶದಿಂದ ಎಲ್ಲ ಋತುಗಳಿಗೆ ಸಂಬಂಧಪಟ್ಟ ವಿವಿಧ ಪುಷ್ಪಗಳ ವರ್ಷ ಸುರಿಯಿತು. ಪುಷ್ಪ ವೃಷ್ಟಿಯಾಗತ್ತೆ. ಭಗವಂತನ ಕೃಪೆ ಅನ್ನೋದು ಉಂಟಾದ. ದೇವ ವಾದ್ಯಗಳು ಮೊಳಗಿದ್ವು ನಭದಲ್ಲಿ, ಆಕಾಶದಲ್ಲಿ. ಅಪ್ಸರಸ್ಸುಗಳು ಗಾನ ನರ್ತಗಳನ್ನು ಮಾಡಿದ್ರು. ಆ ಕಾಲದಲ್ಲಿ ಅಹಿತವೋ ಅನಿಷ್ಟವೋ ಅದೊಂದು ಕಾಣದೆ ಸುಗಂಧ ಮಾರುತ ಶುಭಕರವಾಗಿ ವಹಿಸತೊಡಗಿತು. ದಿಕ್ಕುಗಳು ಪ್ರಸನ್ನವಾದವು. ಮೃಗ ಪಕ್ಷಿಗಳೆಲ್ಲ ಉಲ್ಲಾಸದಿಂದ ಹೋಗುತ್ತಾ ಅತ್ತಿತ್ತ ಸಂಚರಿಸ್ತಾ ಇದ್ವು. ಇವೆಲ್ಲ ನಡೆದ ಒಂದು ಮುಹೂರ್ತ ಕಾಲಕ್ಕೆಲ್ಲ ಭಗವಂತನಾದ ಸೂರ್ಯನು ಪಶ್ಚಿಮ ದಿಕ್ಕಿನ ಕೊನೆಯಲ್ಲಿ ಒಂದು ವನಾಂತರದಲ್ಲಿ ಕಾಣುವ ಬೆಂಕಿಯ ಹುಂಡಿಯಂತೆ ಗೋಚರಿಸಿದ. ಅಸ್ತಮ ಆಗೋದಕ್ಕೆ ಬಂದು ಈಗ ಈ ವರ್ಣನೆ ಬಂದಿದ್ದೆಲ್ಲ ಕೃಷ್ಣ ಜನ್ಮದಲ್ಲೂ ಕೂಡ ಇದು ಬರುತ್ತೆ. ಮಂದಂ ನದಿಗಳು ಸಂತೋಷದಿಂದ ನಿಧಾನವಾಗಿ ಹರಿತಾ ಇದ್ವು. ಎಲ್ಲೆಲ್ಲೂ ತಂಪಾದ, ಆನಂದವಾದ, ಉತ್ಸಾಹಯುಕ್ತವಾದಂತಹ ವಾತಾವರಣ. ಪ್ರಕೃತಿ ನಗುತ್ತಾ ಇದೆಯೇನೋ ಅನ್ನೋ ತರದಲ್ಲಿ ಕೃಷ್ಣನ ಅವತಾರದ ಇದರಲ್ಲಿ ಎಲ್ಲ ಗ್ರಹಗಳು ತಮ್ಮ ತಮ್ಮ ಉತ್ತಮ ಉಚ್ಚ ಸ್ಥಾನದಲ್ಲಿ ಎಲ್ಲ ತಾವಾಗಿಯೇ ಹೋಗಿಕೊಂಡು
ಕೃಷ್ಣ ಹುಟ್ಟಿದ ಸಮಯ ಇದೆಯಲ್ಲ, ಮಧ್ಯರಾತ್ರಿ ಆದ್ರೂ ಕೂಡ ಅವತ್ತಿನ ದಿವಸ ಏನು ಗ್ರಹಗತಿ ಎಲ್ಲೆಲ್ಲ ಯಾವ್ಯಾವ್ದಿತ್ತು ಅದು ಮತ್ತೆ ಇನ್ಯಾವಾಗಲೂ ರಿಪೀಟ್ ಆಗಿಲ್ಲ. ನಾವೆಲ್ಲ ಬೇರೆ ಆಚರಣೆ ಮಾಡೋದು ಇದೆ, ಏನು ಅಷ್ಟಮಿ, ರೋಹಿಣಿ ನಕ್ಷತ್ರ, ಇದು ಎಲ್ಲಾನು ಕೂಡ ಮಾಸ, ಇದೆಲ್ಲ ಪ್ರತಿ ವರ್ಷದಲ್ಲಿ. ಆದರೆ ಕೃಷ್ಣ ಹುಟ್ಟಿದ ದಿನ ಏನೇನಿತ್ತು ಪ್ಲಾನೆಟರಿ ಪೊಸಿಷನ್ಸ್ ಅದು ಮತ್ತೆ ಯಾವ್ದು ರಿಪೀಟ್ ಆಗೋದು. ಆ ರೀತಿನಲ್ಲಿ ಇಲ್ಲಿ ಕೃಷ್ಣನ ಕೃಪೆಯಿಂದ ಭೀಷ್ಮನಿಗೆ ಎಲ್ಲ ದೈಹಿಕವಾದದ್ದು ಹೋಯ್ತು, ಮನಸ್ಸು ಪ್ರಶಾಂತವಾಗಿ ಬಹಳ ಕ್ಲಿಯರ್ ಆಗಿದೆ. ಮತ್ತೆ ತ್ರಿಕಾಲ ದರ್ಶನ ಎಲ್ಲವನ್ನು, ಏನು ಒಂದು ಥಾಟ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಬರುವಂತ ಇವೆಲ್ಲ ಸಿಕ್ತು. ನೆರೆದ ಮಹರ್ಷಿಗಳೆಲ್ಲ ಸಾಯಂಕಾಲವಾದದ್ದನ್ನು ತಿಳಿದ ಮೇಲೆ ಎದ್ದು ನಿಂತು ಶ್ರೀಕೃಷ್ಣನನ್ನ, ಭೀಷ್ಮನನ್ನ, ಯುಧಿಷ್ಠರನ್ನ ಕುರಿತು ತಾವು ಸಂಧ್ಯೋಪಾಸನೆಗೆ ಹೋಗಲು ಅನುಮತಿಯನ್ನು ಕೇಳೋದು. ಒಂದೊಂದು ಮಾತುಗಳು ಎಷ್ಟು ಮುಖ್ಯ ಇಲ್ಲಿ ಅಂತಂದ್ರೆ, ಈಗ ಮನೆಗೆ ಯಾರೋ ಹಿರಿಯರೆಲ್ಲ ಬಂದಿರ್ತಾರೆ, ಯಾರೋ ಭಾಗವತರು, ಸೋತ್ರಿಯರು, ಇವರು ಸಂಧ್ಯಾವನ್ನೇ ಮಾಡ್ಬೇಕು, ತುಂಬಾ ಸಂತೋಷ, ಟೈಮ್ ಸರಿಯಾಗಿ. ಅವ್ರ ಮುಂದೆ ನೀವು ಕೂತ್ಕೊಂಡಿರಿ, ನಾನು ಹೋಗಿ ಸಂಧ್ಯಾವನ್ನೇ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳೋದನ್ನ, ನಾನು ಸಂಧ್ಯಾವನ್ನೇ ಮಾಡಿಬಿಟ್ಟು ಬರ್ಲಾ ಅಂತ ಅವ್ರ ಪರ್ಮಿಷನ್ ಕೇಳ್ಬಿಟ್ಟು ಹೋಗ್ಬೇಕು, ಅವ್ರ ಅನುಜ್ಞೆ ತಗೊಂಡು ಹೋಗುವಂತ. ರಾಮಾನುಜರು ಭಗವದ್ ಆರಾಧನೆಯಲ್ಲಿ ಮನೆಯಲ್ಲಿ ತಂದೆ ಇದ್ರೆ ಅವರಿಗೆ ನಮಸ್ಕಾರ ಮಾಡಿದ್ರು ಇವಾಗ ಕೂತಿರ್ತಾರೆ, ಒಟ್ಟಾರೆ ಹಿರಿಯರು ಇದು ನಾನು ಭಗವಂತನ ಆರಾಧನೆ ಮಾಡ್ಲೆ ಅಂತ ಅವರ ಪರ್ಮಿಷನ್ ಕೇಳ್ಬಿಟ್ಟು ಆಮೇಲೆ ಮಾಡ್ಬೇಕು ಅಂತ. ಗಾಯತ್ರಿ ಭರ ಸಮರ್ಪಣ್ ಕೃತನ್ ತದಿಂಚ ಗುರುನ್ ಪ್ರಣಮ್ಯ, ಅನುಜ್ಞೆ ಅವರಿಂದ ತಗೊಂಡು ಆಮೇಲೆ ದೈನಂದಿನ ಆರಾಧನೆಯನ್ನು ಶುರು ಮಾಡಬೇಕು. ಹಿರಿಯರಿಗೆ ಎಷ್ಟು ಮರ್ಯಾದೆ ಇವುಗಳನ್ನು ಕೊಡಬೇಕು, ಇದು ಸಭ್ಯತೆ, ಇದು ಶಿಷ್ಟಾಚಾರ. ಋಷಿಗಳೇನೆ ಇಲ್ಲಿ ಕೃಷ್ಣ ಇವರೆಲ್ಲ ಇದ್ರೆ ಸಂಧ್ಯಾ ಅನುಷ್ಠಾನಕ್ಕೆ ಸಮಯ ಆಗಿದೆ, ಅನುಮತಿ ನೇಮಿಕಿರ್ದ ಅಂತ ಅಂದ್ಬಿಟ್ಟು ಈ ಸ್ವಾಮಿಗಳು ಇವ್ರ ಹತ್ರ ಹೋದ್ರೆ ಸುಮ್ಮನೆ ಎದ್ದು ಬಂದ್ಬಿಡೋದಲ್ಲ, ನಿಮ್ಮ ಅನುಜ್ಞೆ ಆದ್ರೆ ನಾನು ಹೊರಡ್ಬಹುದಾ ಅಂತ ಕೇಳಿಬಿಟ್ಟು ಬರುವಂತ. ಆ ರೀತಿ ಮಹರ್ಷಿಗಳು ಇವರೆಲ್ಲ ಕೇಳಿದ್ರು. ಆಗ ಕೃಷ್ಣ, ಪಾಂಡವರು, ಸಾತ್ವಿಕಿ, ಸಂಜಯ, ಕೃಪಾದಿಗಳು ಅವರಿಗೆ ಪ್ರಣಾಮ ಮಾಡಿ ಮನ್ನಿಸಿದ್ರು. ಧಾರಾಳವಾಗಿ ಆಗ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಂತೆ. ಧರ್ಮಜ್ಞರಾದ ಅವರೆಲ್ಲರೂ ತಿರುಗಿ ನಾಳೆ ಬಂದು ಸೇರುವುದಾಗಿ ಹೇಳಿ ಅಲ್ಲಿಂದ ಹೊರಟರು. ಆಮೇಲೆ ಕೃಷ್ಣ, ಪಾಂಡವರು ಭೀಷ್ಮನ ಅನುಜ್ಞೆ ಪಡೆದು ಅವನನ್ನ ಪ್ರದಕ್ಷಿಣವಾಗಿ ಸುತ್ತಿ ಬಂದು ತಮ್ಮ ತಮ್ಮ ರಥಗಳನ್ನು ಏರದ್ರು. ಕೃಷ್ಣನೂ ಸೇರಿ ಭೀಷ್ಮನಿಗೆ ಪ್ರದಕ್ಷಿಣೆ ಮಾಡಿ ಹೋಗಿದ್ದು. ಕೃಷ್ಣನನ್ನೇ ಎಲ್ಲರೂ ಪ್ರದಕ್ಷಿಣೆ ಮಾಡೋದು ಸರಿ. ಇದೇಗೆ ಅಂದ್ರೆ ಭಾಗವತರಿಗೆ ಎಷ್ಟು ಮರ್ಯಾದೆ ಅಂತ. ಕೃಷ್ಣ ಮಾಡಿದ ಒಂದೊಂದು ಕೆಲಸನೂ ಇದು ಗಮನಿಸ್ಬೇಕು. ಹೀಗೆ ರಾಮನ ಜೀವನದಲ್ಲಿ ನಾವು ನೋಡ್ತೀವೋ, ಆದರ್ಶ ಪುರುಷ ರಾಮ, ಮರ್ಯಾದಾ ಪುರುಷೋತ್ತಮ, ಆಚರಣೆಗಳು ಇದೆಲ್ಲ. ತನ್ನ ಭಕ್ತ ಅವನು ಭಾಗವತ, ಅವನಿಗೆ ಅವನು ಪ್ರದಕ್ಷಿಣೆ ಮಾಡಿಬಿಟ್ಟು ಹೋದ. ಆಮೇಲೆ ಕೃಷ್ಣನು, ಪಾಂಡವರು ಭೀಷ್ಮನ ಅನುಜ್ಞೆ ಪಡೆದು ಅವನನ್ನ ಪ್ರದಕ್ಷಿಣೆಯಾಗಿ ಸುತ್ತಿ ಬಂದು ತಮ್ಮ ತಮ್ಮ ರಥಗಳನ್ನೇರದು. ಸುವರ್ಣ ಚಿತ್ರಿತಗಳಾದ ಮೂಕಿಗಳುಳ್ಳ ರಥಗಳಿಂದ, ಬೆಟ್ಟದಂತಿರುವ ಮದದಾನೆಗಳಿಂದ, ಗರುಡ ವೇಗವುಳ್ಳ ಕುದುರೆಗಳಿಂದ, ಧನುರ್ಧಾರಿಗಳಾದ ಸುಗ್ರೀವ, ಮೇಘಪುಷ್ಪ, ವಲಾಹಕ, ಇದು 4 ಇದಿರೋದು ಕೃಷ್ಣಂದು ರಥ. ಇಲ್ಲಿ ಧನುರ್ಧಾರಿಗಳಾದ ಪದಾತಿಗಳಿಂದ ಕೂಡಿದ ಚತುರಂಗದೊಡನೆ ಅವರೆಲ್ಲ ಹೊರಟರು. ವೃಕ್ಷವಂತ ಎಂಬ ಪರ್ವತದ ಹಿಂದೆಯೋ ಮುಂದೆಯೋ ನರ್ಮದಾ ನದಿಯು ಪ್ರವೇಶಿಸುವಂತೆ ಕೃಷ್ಣನ ಮತ್ತು ಪಾಂಡವರ ರಥಗಳು ಹಿಂದೆ ಮುಂದೆ ಇಲ್ಲಿ ದೊಡ್ಡ ಸೈನ್ಯ ಹೊರಟಿತು. ಈ ಪ್ರಯಾಣ ಕಾಲದಲ್ಲಿ ಚಂದ್ರನು ಆ ಸೈನ್ಯಕ್ಕೆಲ್ಲ ಉಲ್ಲಾಸವನ್ನು ಹುಟ್ಟಿರುವಂತೆ ಉದಿಸಿ ಬಂದ. ಚಂದ್ರೋದಯವಾಯಿತು. ಹಗಲೆಲ್ಲ ಸೂರ್ಯನಿಂದ ಹೀರಲ್ಪಟ್ಟ ಔಷಧಿ ರಸವನ್ನೆಲ್ಲ ತನ್ನ ಗುಣದಿಂದ ತಿರುಗಿ ಅವುಗಳನ್ನ ಸೇರಿಸಿ ರಸವಂತಗಳನ್ನಾಗಿ ಮಾಡುವ ಇಂದ್ರನು, ಚಂದ್ರನು ಮೇಲೆ ಇರುತ್ತಾ ಬರುವಾಗ ನೋಡಿ, ಚಂದ್ರನ ಕೆಲಸ ಏನು ಅಂತ, ಬರೀ ಬೆಳೆದಿಂಗಳು ತಂಪಾಗಿ ಕೊಡೋದು ಅಂತ ಅಷ್ಟೇ ಅಲ್ಲ. ಸೋಮ ಓಷಧೀನ ಮಧಿಪತಿ, ನಾವು ಜಯಾದಿ ಹೋಮ್ ಹೇಳ್ತೀವಿ. ಸೋಮ ಅನ್ನು ಚಂದ್ರನಿಗೆ ನನ್ನ ಹೆಸರು. ಔಷಧಿ ವನಸ್ಪತಿಗಳಿಗೆಲ್ಲ ಇವನು ಅಧಿಪತಿ. ಸೂರ್ಯನಿಂದ ಸಮುದ್ರದಿಂದ ನೀರು ಎಲ್ಲ ಹೀರಲ್ದಾಗ ಆ ಔಷಧಿ ರಸ ಅವುಗಳನ್ನೆಲ್ಲವನ್ನು ಕೂಡ ಅವನು ತಿರುಗಿ ಅದನ್ನ ತನ್ನ ಗುಣದಿಂದ ಎಲ್ಲವನ್ನು ರಸವಂತವನ್ನಾಗಿ ಮಾಡುವಂತ ಚಂದ್ರ ಮೇಲೇರುತ್ತಾ ಬರುವಾಗ ಕೃಷ್ಣನೊಡನೆ ಆ ಪಾಂಡವರೆಲ್ಲ ಅಮರಾವತಿಗೆ ಸಮಾನವಾದ ತಮ್ಮ ನಗರವನ್ನು ಪ್ರವೇಶಿಸಿ ಸಿಂಹಗಳು ಪರ್ವತಗುಳಗಳಲ್ಲಿ ಅಡಗುವಂತೆ ತಮ್ಮ ತಮ್ಮ ಮಂದಿರಗಳನ್ನು ಸೇರಿದ್ರು. ಇಲ್ಲಿಗೆ 51ನೇ ಅಧ್ಯಾಯ.
ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 52ನೇ ಅಧ್ಯಾಯ. ಮರುದಿನ ಬೆಳಗ್ಗೆ ಕೃಷ್ಣ ಧರ್ಮರಾಜಾದಿಗಳು ಧರ್ಮಶ್ರವಣಕ್ಕಾಗಿ ತಿರುಗಿ ಭೀಷ್ಮನಲ್ಲಿ ಬಂದರು. ಧರ್ಮಶ್ರವಣ. ಆಮೇಲೆ ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿ ಆ ರಾತ್ರಿ ಸುಖವಾಗಿ ಮಲಗಿದ್ದು ಬೆಳಗಾಗುವುದಕ್ಕೆ ಒಂದು ಜಾವ ಇರುವಾಗಲೇ ಎಚ್ಚರಗೊಂಡು ಮೇಲೆದ್ದ. ಬ್ರಾಹ್ಮಿ ಮುಹೂರ್ತೆ. ಬರೀ ರಾಮಾನುಜರು ಹೇಳಿದ್ರು ನಮ್ಮ ಕರ್ತವ್ಯ ಅಂತಲ್ಲ, ಕೃಷ್ಣನೇ ಎದ್ದು ತೋರಿಸ್ತಾನೆ. ಯದ್ಯದಾಚರತಿ ಶ್ರೇಷ್ಠ. ಜನರಲ್ಲಾಗೆ ಪ್ರತಿಯೊಬ್ರು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಹೇಳ್ಬೇಕು. ಸೂರ್ಯೋದಯ ಆದ್ಮೇಲೆ ಎದ್ರೆ ಅದು ಒಂದು ದೊಡ್ಡ ಪಾಪ. ಅದು ಆಗ ಅವನು ಧ್ಯಾನ ನಿಷ್ಠೆಯಲ್ಲಿದ್ದು ತಿಳಿಯಬೇಕಾದದ್ದನ್ನೆಲ್ಲ ತನ್ನಲ್ಲಿಯೇ ತಿಳಿದು ನಿರ್ಧರಿಸಿಕೊಂಡು ಆಮೇಲೆ ಸನಾತನವಾದ ಬ್ರಹ್ಮವನ್ನು ಮನಸ್ಸಿಗೆ ತಂದುಕೊಂಡ. ಇಷ್ಟರಲ್ಲಿಯೇ ಹೊರಗೆ ಒಳ್ಳೆ ಸುಶಿಕ್ತದ ಸ್ತುತಿ ಪಾಠಕರು ಉಚ್ಚ ಧ್ವನಿಯಿಂದ ಸುಸ್ವರದೊಡನೆ ಸ್ತುತಿಸಿದ್ರು. ಸುಪ್ರಭಾತವನ್ನು ಹೇಳೋರು. ವಂದಿ ವೈತಾಳಿಕ ಪದ್ಧತಿ ಅಂತ ಪಾದಕ ಸಹಸ್ರದಲ್ಲಿ ಕೊಂಡಾಡುವಂತಹದ್ದು. ಪುರಾಣಜ್ಞರಾದ ಸೂತರು, ವಿಶ್ವಕರ್ತನು, ಪ್ರಜಾಪತಿಯು ಅವರೆಲ್ಲ ವಾಸುದೇವನನ್ನು ಸ್ತುತಿಸ್ತಾ ಇದ್ರು. ಕೆಲವು ಗಾಯಕರು ಕೈ ತಾಳಗಳೊಡನೆ ಹಾಡಿದ್ರು. ಕೆಲವರು ಶಂಖ ಮೃದಂಗಾದಿ ವಾದ್ಯಗಳನ್ನು ನುಡಿಸಿದ್ರು. ವೀಣೆ, ವೇಣು, ಪಣವ ಮೊದಲಾದ ವಾದ್ಯ ಧ್ವನಿಗಳೆಲ್ಲ ಒಟ್ಟುಗೂಡಿ ಆ ವಾಸುದೇವನ ಗೃಹವನ್ನೇ ನಗಿಸುವಂತೆ ಕೇಳಿಸ್ತಾ ಇತ್ತು. ಹೀಗೆಯೇ ಅತ್ತಲಾಗಿ ಯುಧಿಷ್ಠನ ಅರಮನೆಯ ಮುಂದೆಯೂ ಮಂಗಳಕರವಾದಂತಹ ಗೀತವಾದ್ಯದ ಸ್ತುತಿ ಪಾಠಗಳು ಆರಂಭವಾದವು. ಬೆಳಗಾದ ತಕ್ಷಣ ನಾದಸ್ವರ, ಮಂಗಳದ ಸಂಗೀತ, ಶುಭ ನುಡಿಯೇ ಶಕಮದ ಹಕ್ಕಿ. ಬೆಳಗಾದ ತಕ್ಷಣ ಶುಭವಾದದ್ದನ್ನು ಕೇಳೋಣ, ಮಂಗಳಕರವಾದದ್ದನ್ನು ಕೇಳೋಣ. ಹಾಗೆ ಆಮೇಲೆ ಕೃಷ್ಣ ಮೇಲೆ ಎದ್ದು ಸ್ನಾನ ಮಾಡಿ ಸ್ನಾನ ಪೂರ್ವಾತ್ ಸರ್ವಕ್ರಿಯಾ ಅಂತಂದ್ಬಿಟ್ಟು ಎದ್ದು ಮೊದಲು ಸ್ನಾನ ಮಾಡ್ಬೇಕು. ಆಮೇಲೆಲ್ಲ ಅದಕ್ಕೆ ಮೊದಲಿಂದ ಪ್ರಾತರ್ ವಿಧಿಗಳು, ಮಹೋತ್ಸರ್ಜನ ಎಲ್ಲ ಅದು ಹೇಳ್ತಾ ಇದೆಯಲ್ಲ ಒಂದೊಂದೇ ಸಂಚಿಕೆಯಲ್ಲಿ ಎಲ್ಲ ಮುಗಿಸಿಕೊಂಡ ಮೇಲೆ ಸ್ನಾನ ಮಾಡಿಬಿಟ್ಟು ಆಮೇಲೆ ಮುಂದಿನ ಕಾರ್ಯಗಳು. ಅಂಜಲಿ ಪೂರ್ವಕವಾಗಿ ಮಂತ್ರ ರಹಸ್ಯಗಳನ್ನು ಜಪಿಸಿ ಕೃಷ್ಣ ಮಂತ್ರ ಜಪದ ಮಾಡಿದ. ನೋಡಿ, ಸ್ನಾನ ಆದಮೇಲೆ ಮಂತ್ರ ರಹಸ್ಯಗಳನ್ನು ಜಪಿಸಿ ಅಗ್ನಿಯಲ್ಲಿ ಆಜ್ಯ ಹೋಮವನ್ನು ಮಾಡಿದ ಕೃಷ್ಣ. ಉಪಾಸನೆ, ಅಗ್ನಿ ಕಾರ್ಯ. ಪ್ರಾತಃ ಕಾಲದಲ್ಲಿ ವೇದವಿತ್ತುಗಳಾದ ಬ್ರಾಹ್ಮಣರಿಗೆ ಅನೇಕ ಗೋದಾನಾದಿಗಳನ್ನು ಮಾಡಿ ಅವರೊಬ್ಬೊಬ್ಬರ ಆಶೀರ್ವಾದಗಳನ್ನು ಪ್ರತಿಗ್ರಹಿಸಿದ. ಏನ್ ಕೃಷ್ಣ ಇದನ್ನ ಆಶೀರ್ವಾದ ತಗೋಬೇಕಾ? ಆಚಾರ್ಯನಾಗಿ ತಾನು ಸ್ವತಃ ಆಚರಿಸಿ ತೋರಿಸ್ತಾ ಇದ್ದಾರೆ. ಆಮೇಲೆ ಗೋವು ಮೊದಲಾದ ಮಂಗಳ ದ್ರವ್ಯಗಳನ್ನು ಸ್ಪರ್ಶಿಸಿ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡ. ಆದರ್ಶಂ ದರ್ಶಯಾಮಿ, ದರ್ಪಣಂ ದರ್ಶಯಾಮಿ ಅಂತ ಭಗವಂತನ ಕಡೆಯಲ್ಲಿ ಮಲಗೋಕ್ ಮೊದಲು ನಾವೆಲ್ಲ ತೋರಿಸೋದು. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ. ಅವನು ರಾಜಾದಿರಾಜ, ಅವನಿಗಿದೆಲ್ಲ ಮಾಡುವಂತಹದ್ದು. ಸೊ ಬೆಳಗಿನಲ್ಲಿ ಇವೆಲ್ಲ ಮಾಡಬೇಕು. ಪಶುವನ್ನ, ಗೋವನ್ನ ಪೂಜಿಸುವಂತಹದ್ದು, ಗೋವಿಗೆ ಪ್ರದಕ್ಷಿಣೆ ಮಾಡೋದು. ಕೇವಲ ಅದರ ದರ್ಶನವೇ ಸಾಕು. ದರ್ಶನಂ ಸ್ಪರ್ಶನಂಚ ಅಂತಿದೆ ಅಲ್ಲಿ. ಗೋವನ್ನು ಮುಟ್ಟಿ ನಮಸ್ಕರಿಸಿ ಅದಕ್ಕೆ ಪ್ರದಕ್ಷಿಣೆ ಮಾಡಿ ಇವೆಲ್ಲ. ಆಮೇಲೆ ಸಾತ್ವಿಕೆಯನ್ನು ನೋಡಿ, ಸಾತ್ವಿಕೆ ನೀನು ಅರಮನೆಗೆ ಹೋಗಿ ಭೀಷ್ಮ ದರ್ಶನಕ್ಕಾಗಿ ಹೊರಡಲು ಯುಧಿಷ್ಠನು ಸಿದ್ಧನಾಗಿದ್ದಾನೆಯೇ ತಿಳಿದು ಬಾ ಎಂದ. ಉಡನೆ ಕೃಷ್ಣ ಆಜ್ಞೆಯಂತೆ ಸಾತ್ವಿಕೆ ಯುಧಿಷ್ಠನ ಬಂದು, ಮಹಾರಾಜ, ಭೀಷ್ಮನಲ್ಲಿಗೆ ಹೊರಡುವುದಕ್ಕಾಗಿ ಕೃಷ್ಣನ ರಥ ಸಿದ್ಧವಾಗಿದೆ. ಕೃಷ್ಣನ ಅಲ್ಲಿಗೆ ಹೋಗಲು ನಿನಗಾಗಿ ನಿರೀಕ್ಷಿಸ್ತಾ ಇದ್ದಾನೆ. ಇನ್ನು ಮುಂದಿನ ಕಾರ್ಯವನ್ನು ಹೇಗೆ ಯುಕ್ತವೋ ಹಾಗೆ ನಡೆಸು ಎಂದು ಚಾಯಿಸಲ್ಲೂ ಕೂಡ. ಎಲ್ಲೋ ಪ್ರವಾಸನೋ ಮತ್ತೊಂದು ಹೋಗ್ಬೇಕು ಅಂತ ಏನೋ 2-3 ಜನ ಏನೋ ಸೇರಿ ಹೋಗ್ತಾ ಇದ್ದೀವಿ. ಆ ಕುಟುಂಬ ಇವರುಗಳೆಲ್ಲ ಎಷ್ಟು ಸಮಯ ಅಂತ ಹೇಳ್ತಾ ಟೈಮ್ ಸರಿಯಾಗಿ ಅಥವಾ 5 ನಿಮಿಷ ಮೊದಲು ರೆಡಿಯಾಗಿರ್ಬೇಕು. ಒಬ್ಬರು ಇನ್ನೂ ಇಲ್ಲ, ಬೆಳಗ್ಗೆ 6 ಗಂಟೆಗೆ ಹೊರಡೋಣ ಅಂತ ಹೇಳಿ 9-10 ಗಂಟೆ ಆದ್ರೂ ಏನು ಹೊರಡೋಕ್ಕೂ ಇದೇ ಇಲ್ಲ. ಯಾಕೆಂದ್ರೆ ಅವರಿನ್ನೂ ಸಿದ್ಧವಾಗಿಲ್ಲ. ಇದೇನಿದು? ಒಂದು ಡಿಸಿಪ್ಲಿನ್ ಬೇಡವಾ? ಎಲ್ರಿಗೂ ಹೇಳಿದ್ಮೇಲೆ ನಿಮ್ಮೊಬ್ಬರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಪ್ರಜ್ಞೆ ಬೇಡವೆ? ಇದು ಕೆಲವು ನಿಧಾನವಾಗಿ ಹೋದಷ್ಟು ಮರ್ಯಾದೆ ಕಳ್ಕೊಳ್ತಾರೆ ಅಷ್ಟೇ. ಬಂಧುಗಳಲ್ಲಿ ಮಾತಾಡಕ್ಕಾಗಲ್ಲ. ಅವಾಗೇನು ಬೇಡಪ್ಪ, ಅವ್ನು ಕರೀದು ಬೇಡ, ಅವ್ರ ಜೊತೆ ಹೋದ್ರೆ ನಮ್ಮ ಪ್ರೋಗ್ರಾಮ್ ಹಾಳಾಗುತ್ತೆ ಅಂತ. ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಇರಬೇಕು. ನನ್ನೊಬ್ಬನಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ.
ಅವತ್ತೊಂದ್ ದಿವಸ ಎಲ್ಲ ಪ್ಲಾನ್ ಮಾಡದ್ಮೇಲೆ ಸಿದ್ಧರಾಗಿ ಬೇಗ ಹೋಗಿ ಸೇರ್ಬೇಕು, ಇಲ್ಲ ಹೋಗದೇ ಇದ್ದವು. ಕೃಷ್ಣನಿಗೆ ಎಲ್ಲ ರೆಡಿಯಾಗಿದ್ದಾನವನು. ಮಹಾರಾಜ ಧರ್ಮರಾಜನಿಗೆ ಭೀಷ್ಮನಲ್ಲಿ ಹೊರಡೋದಕ್ಕಾಗಿ ಕೃಷ್ಣನ ರಥ ಸಿದ್ಧವಾಗಿದೆ. ಕೃಷ್ಣ ಅಲ್ಲಿಗೆ ಹೋಗಲು ನಿನಗಾಗಿ ನಿರೀಕ್ಷೆ ಏನ್ ಮಾಡ್ತಾ ಇದ್ದಾನೆ. ಇನ್ನು ಮುಂದಿನ ಕಾರ್ಯ ಹೇಗೋ ಹಾಗೆ ಇತ್ತು, ಹಾಗೆ ನಡೆಸು ಎಂದ. ಆಗ ಧರ್ಮರಾಜನು ಅರ್ಜುನನ್ನು ಕರೆಸಿ, ಪಾರ್ಥ, ನಮ್ಮ ರಥ ಕೂಡ ಸಿದ್ಧವಾಗಿ, ಸೈನಿಕರಾರು ಬೇಕಾದಿಲ್ಲ, ನಾವು ಮಾತ್ರ ಹೋಗೋಣ. ಈಗಿನ ಸ್ಥಿತಿಯಲ್ಲಿ ಭೀಷ್ಮನಿಗೆ ಬೇಸರವನ್ನು ಹುಟ್ಟಿಸಬಾರದು. ಆದ್ದರಿಂದ ನಮ್ಮ ಮುಂದೆ ಹೋಗತಕ್ಕ ಮಾರ್ಗಶೋಧಕರನ್ನು ಬಾರದಂತೆ ನಿಲ್ಲಿಸ್ಬಿಡು. ಈಗಿನಿಂದ ಮಹಾತ್ಮನಾದ ಗಾಂಧಿಯೇನು ನಮಗೆ ಪರಮ ರಹಸ್ಯಗಳನ್ನೆಲ್ಲ ಉಪದೇಶಿಸ್ತಾನೆ. ಆದ್ದರಿಂದ ಬೇರೆ ಯಾರನ್ನು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗುವುದು ನನಗೆ ಸಮ್ಮತವಿಲ್ಲ ಎಂದ. ಈ ಮಾತನ್ನು ಕೇಳಿದ್ರೆ ಅರ್ಜುನನು ರಥ ಸಿದ್ಧವಾಗಿರುವುದಾಗಿ ತಿಳಿಸಿದ. ಆಗ ಆ 5 ಮಂದಿ ಪಾಂಡವರು ಪಂಚಮಹಾವತುಗಳು ಒಂದಾಗಿ ಸೇರಿದಂತೆ ಕೃಷ್ಣನಿದ್ದಲ್ಲಿ ಬಂದು, ಆಮೇಲೆ ಕೃಷ್ಣನು ಸಾತ್ವಿಕ ರಥವನ್ನೇರಿಲ್ಲ. ಆ ಪುರುಷ ಶ್ರೇಷ್ಠರು ರಥಾರೂಢರಾಗುತ್ತಿದ್ದ ಹಾಗೆ ಒಬ್ಬರಿಗೊಬ್ಬರು ವಂದನವನ್ನು ಮಾಡಿ ರಾತ್ರಿ ಸುಖವಾಗಿ ಕಳೆಯುತ್ತೆ ಎಂದು ಕುಶಲ ಪ್ರಶ್ನೆ ಮಾಡಿ ರಥದಲ್ಲಿ ಕುಳಿತರು. ಕೃಷ್ಣನ ಸಾರಥಿ ದಾರುಕ, ಅವನು ಆಗ್ಲೇ ಹೇಳಿದಂತೆ ಶೈಬ್ಯ, ಸುಗ್ರೀವ, ಮೇಘ ಪುಷ್ಪ, ಬಲಾಹಕ ಅಂತ ಇದು 4 ಅಶ್ವಗಳು, ದಿವ್ಯವಾದ ಅಶ್ವಗಳು, ಕೃಷ್ಣನ ರಥದ ಅಶ್ವಗಳಿದು. ಅವುಗಳನ್ನು ಕಟ್ಬಿಟ್ಟ. ಮಹಾವೇಗವುಳ್ಳ ಕುದುರೆಗಳು ಕುರಾಗ್ರಗಳಿಂದ ನೆಲವನ್ನು ಅಪ್ಪಳಿಸುತ್ತಾ ಆಕಾಶವನ್ನೇ ನುಂಗಿ ಬಿಡುವಂತೆ ಓಡಿದ್ರು. 2 ಖುರಪುಟ ಅಂತಂದ್ರೆ ಆ ಕಾಲಿನ ಹೆಜ್ಜೆ, ಇದು ಭೂಮಿಯನ್ನ ಅಮಕಿ ಜಂಪ್ ಮಾಡಿ ಹೋಗುವಂತೆ ಹೋಗುತ್ತೆ ಮುಂದಕ್ಕೆ. ಕೃಷ್ಣ ಪಾಂಡವರೆಲ್ಲರೂ ಸಕಲ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇದಾಯುತ್ಸವ, ಕುರುಕ್ಷೇತ್ರ ಧರ್ಮಕ್ಷೇತ್ರ, ಅದು ಅಲ್ಲಿ ಬಂದ್ರು ಎಲ್ಲ. ಅಲ್ಲಿ ದೇವಗಣಗಳಿಂದ ಪರಿವೃತಾದ ಬರ್ಮನಂತೆ ಮಹರ್ಷಿಗಳಿಂದ ಪರಿವಿಧನಾಗಿ ಶರತಲ್ಪದ ಮೇಲಿದ್ದ ಭೀಷ್ಮನನ್ನು ಸಂದರ್ಶಿಸಿದ್ರು. ಅಷ್ಟೊತ್ತಿಗಾಗಿ ಎಲ್ಲ ನಿನ್ನೆ ದಿವಸ ಸಂಧ್ಯಾ ಅನುಷ್ಠಾನಕ್ಕೆ ಹೊರಟಿದ್ದೀವಿ ಅಂತ ಹೊರಟ್ರಲ್ಲ ಎಲ್ಲ, ಅವರೆಲ್ಲ ಸಿದ್ಧರಾಗಿ ಬಂದಿದ್ರು. ಎಲ್ಲರೂ ಕಾಯ್ತಾ ಇದ್ದಾರೆ. ಇವರುಗಳೆಲ್ಲ ಬಂದಿದ್ದ ತಕ್ಷಣ ಕೃಷ್ಣನು ಧರ್ಮರಾಜನು ರಥದಿಂದ ಇಳಿದು ಮುಂದೆ ಹೋದ್ರು. ಅವರ ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ, ಸಾತ್ವಿಕನು ಹೊರಟರು. ಇವರೆಲ್ಲರೂ ತಮ್ಮ ಬಲಗೈಯನ್ನು ಎತ್ತಿ ಅಲ್ಲಿದ್ದ ಮಹರ್ಷಿಗಳಿಗೆ ಮೊದಲು ಪೂಜಿಸಿದ್ರು. ಇವರೆಲ್ಲರಿಂದ ಪರಿವೃತನಾದ ಧರ್ಮರಾಜ ನಕ್ಷತ್ರ ಮಧ್ಯದಲ್ಲಿರುವ ಚಂದ್ರನಂತೆ ಬೆಳಗುತ್ತ ಬ್ರಹ್ಮನ ಬಳಿಗೆ ದೇವೇಂದ್ರನು ಹೋದಂತೆ ಭೀಷ್ಮನ ಬಳಿಗೆ ಹೋದ್ರು. ಇಲ್ಲೊಂದು ಸಂದೇಹ ನಿಮ್ಗೇನಾದ್ರು ಇದ್ರೆ ಅದು ಕ್ಲಿಯರ್ ಮಾಡೋದಕ್ಕಾಗಿ ತಮ್ಮ ಬಲಗೈಯನ್ನು ಎತ್ತಿದ್ರು ಅಂತ. ಈ ಉತ್ತರ ಭಾರತದಲ್ಲಿ ಬಹಳ ವಿಶೇಷವಾಗಿ ಅವರು ಭಗವಂತನ ಮಾಡ್ಬೇಕು 2 ಕೈ ಮೇಲಿಗೆ ಎದ್ಬಿಡ್ತಾರೆ, ಹರ್ ಹರ್ ಮಹಾದೇವ್ ಅಂತ. ಆ 2 ಕೈಯನ್ನ ಎತ್ತೋದ್ರಿಂದ ಏನು ಅಂದ್ರೆ ಅವನಲ್ಲಿ ಶರಣಾಗತಿ ಆದಂತೆ, ಶಿರಸ್ಸಂಜಲಿ ಮಾದಾಯ ಅಂತ ಹೇಳಿದ್ರಲ್ಲ, ಆ ರೀತಿ ಮಹರ್ಷಿಗಳಿಗೆಲ್ಲ ಮಾನಸಿಕವಾಗಿ ಅವರೆಲ್ಲ ಅಭಿವಾದನೆ ಮಾಡಿದ್ರು. ಆಕಾಶದಿಂದ ಬಿದ್ದ ಸೂರ್ಯನಂತೆ ಶರತಲ್ಪದ ಮೇಲೆ ಮಲಗಿದ್ದ ಮಹಾಬಾಹುವಾದ ಭೀಷ್ಮನನ್ನ ಧರ್ಮರಾಜ ಅತ್ಯಂತ ಭಯಭಕ್ತಿಗಳೊಡನೆ ನೋಡಿದ. ನಕ್ಷತ್ರದ ಮಧ್ಯದಲ್ಲಿ ಚಂದ್ರನಂತೆ ಬೆಳಗ್ತಾ ಇರೋನು. ಬ್ರಹ್ಮನ ಬಳಿಗೆ ದೇವೇಂದ್ರ ಹೋದಂತೆ ಧರ್ಮರಾಜ ಭೀಷ್ಮನ ಬಳಿ ಹೋದ. ಇಲ್ಲಿಗೆ 52ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 53ನೇ ಅಧ್ಯಾಯ. ತ್ರಿಪಂಚಾಶತ್. ಅಷ್ಟಮೈ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕೃಷ್ಣನು ಭೀಷ್ಮನನ್ನ ಧರ್ಮೋಪದೇಶಕ್ಕಾಗಿ ಪ್ರಾರ್ಥಿಸಿದ್ದು. ಆಗ ಜನ್ಮೇಜಯ ವೈಶಂಪಾಯನನ್ನು ಕುರಿತು, ಹೇ ಮುನೀಂದ್ರ, ಭೀಷ್ಮನಾದರೂ ಮಹಾತ್ಮ, ಸತ್ಯಸಂಧ, ಮಹಾವೀರ್ಯನು, ಜಿತೇಂದ್ರಿಯ, ದೇವವ್ರತ ಎಂದು ಹೆಸರುಗೊಂಡಂತಹ ಮಹಾನುಭಾವ ಪಾಂಡವರಿಂದ ಉಪಾಸಿತನಾಗಿ ಶರತಲ್ಪದಲ್ಲಿ ಮಲಗಿದ್ದಾಗ ಅಲ್ಲಿ ಅವರಿಗೆ ನಡೆದ ಸಂಭಾಷಣೆಗಳೆಲ್ಲವನ್ನು ಕೂಡ ನನಗೆ ಸವಿಸ್ತಾರವಾಗಿ ತಿಳಿಸಬೇಕು. ಸಮಸ್ತ ಸೈನ್ಯಗಳು ಹತವಾದ ಮೇಲೆ ಉಳಿದ ಆ ವೀರರು ಸಂಧಿಸಿದ ಕಾಲದಲ್ಲಿ ನಡೆದ ಕಥೆಗಳು ಯಾವ್ಯಾವುದು ಅದನ್ನೆಲ್ಲ ತಿಳಿಸಬೇಕು ಎಂದು ಪ್ರಾರ್ಥಿಸಿದ. ಅದಕ್ಕೆ ವೈಶಂಪಾಯನ, ಹೇ ರಾಜೇಂದ್ರ, ಕೇಳು. ಕುರುಪೀತಾಮಹನಾದ ಭೀಷ್ಮನು ಬಾಣಶೈಲಿಯಲ್ಲಿ ಮಲಗಿದ್ದಾಗ ನಾರದಾದಿ ಮಹರ್ಷಿಗಳು, ಸಿದ್ಧರು, ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ಪಾಂಡವರು, ಹತಶೇಷರಾದ ಅನೇಕ ರಾಜರು ಅಲ್ಲಿಗೆ ಬಂದು ಸೇರಿದ್ರು. ಯಾರ್ಯಾರು ಉಳಿದಿದ್ರು ಅವರು. ಕೃಷ್ಣನು ಧೃತರಾಷ್ಟ್ರನು ಬಂದು ಸೇರಿದ. ಅವರೆಲ್ಲರೂ ಅಲ್ಲಿ ಆಕಾಶದಿಂದ ಬಿದ್ದ ಸೂರ್ಯನಂತೆ ಬಾಣದಿಂದ ನೊಂದು ಮಲಗಿದ್ದ ವೃದ್ಧ ಪಿತಾಮಹನ ಸ್ಥಿತಿಗಾಗಿ ಮರುಗಿದ್ರು. ಆಗ ದಿವ್ಯ ಜ್ಞಾನವುಳ್ಳ ನಾರದರು ಸ್ವಲ್ಪ ಹೊತ್ತಿನಲ್ಲಿ ತನ್ನನ್ನು ಧ್ಯಾನಿಸಿ ಆಮೇಲೆ ಪಾಂಡವರನ್ನು ಅಲ್ಲಿ ಬಂದು ನೆರೆದಿದ್ದ ಇತರ ರಾಜನ್ನು ನೋಡಿ, ಇಲ್ಲ, ಈ ರಾಜರೇ,
ನಿಮಗೆ ನಾನು ಕಾಲೋಚಿತವಾಗಿ ಎಚ್ಚರಿಸ್ತಾ ಇದ್ದೇನೆ. ಈಗಲೇ ಭೀಷ್ಮನನ್ನ ಪ್ರಾರ್ಥಿಸಿ ನಿಮಗೆ ತಿಳಿಯಬೇಕಾದ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಅವನಿಂದ ಕೇಳಿ ತಿಳಿಯಿರಿ. ಸೂರ್ಯನು ಅಸ್ತಮಿಸುವಂತೆ ಈ ಮಹಾತ್ಮನು ಶೀಘ್ರದಲ್ಲಿಯೇ ಪ್ರಾಣಗಳನ್ನು ಬಿಡುವ ಉದ್ದೇಶದಲ್ಲಿದ್ದಾನೆ. ಇಚ್ಛಾಮರಣಿ ಅವರಪ್ಪ ಕೊಟ್ಟ ಪರ ಭೀಷ್ಮನಿಗೆ. ಎಲ್ಲರೂ ಅವನನ್ನ ಪ್ರಾರ್ಥಿಸಿರಿ. ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟ ಸಮಸ್ತ ಧರ್ಮಗಳನ್ನು ಇವನು ಪೂರ್ಣವಾಗಿ ಬಲ್ಲ. ಅವನು ಪರಲೋಕಗಳನ್ನು ಸೇರುವ ಮೊದಲೇ ಅವನಿಂದ ನಿಮ್ಮ ಸಂದೇಹಗಳನ್ನ ಪರಿಹರಿಸಿಕೊಳ್ಳಿ ಎಂದು ಹೇಳಿದ. ನೋಡಿ, ಇಲ್ಲಿ ಕೃಷ್ಣ ಇದ್ದಾನೆ, ನಾರದ ಮಹರ್ಷಿ ಬಂದ. ಈ ಭಗವಂತನ ಸಂಕಲ್ಪ ಎಲ್ಲೆಲ್ಲಾಗತ್ತೆ ಈ ನಾರದ ಅಲ್ಲಿ ಉಂಟು. ನಾರದ ಜಯಂತಿ ಈ ವರ್ಷ ಈ ಸಂವತ್ಸರದಲ್ಲಿ, ಮುಂದಿನ ಸಂವತ್ಸರದಲ್ಲಿ ಹೊಸದಾಗಿ ಸೇರಿಸಿದ್ದೀನಿ. 83 ಸೂತ್ರಗಳು ಏನೋ ಇವೆ. ನಾರದ ಭಕ್ತಿ ಸೂತ್ರದ ಪಾರಾಯಣ ಮಾಡೋಣ 11 ಗಂಟೆಯಿಂದ 1 ಗಂಟೆ ತನಕ ನಾರದ ಜಯಂತಿ ದಿವಸ. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸ, ಅಂಬರೀಷ, ಶುಕ, ಶೌನಕ, ಭೀಷ್ಮ, ದಾಲ್ಭ್ಯಾನ್, ರುಕ್ಮಾಂಗದ, ಅರ್ಜುನ, ವಿಭೀಷಣಾದೀನ್ ಪುಣ್ಯಾನಿಮಾಂ ಪರಮ ಭಾಗವತಾನ್. ಪರಮ ಭಾಗವತವರಲ್ಲಿ ಮೊದಲು ಪ್ರಹ್ಲಾದ, ಎರಡನೇ ನಾರದ. ಸಾಲಿನಲ್ಲಿ ಅವನು ಕೂಡ ಬಂದು ಸೇರಿದ್ದಾನೆ. ನಾರದ ಮಹರ್ಷಿ ಅವನು ಹೇಳ್ತಾ ಇದ್ದಾನೆ ಎಲ್ರಿಗೂ ಏನೇನು ನಿಮ್ಗೆ ತಿಳಿಬೇಕು. ವರ್ಣಾಶ್ರಮ ಧರ್ಮಗಳು ಇವತ್ತು ನಮ್ಮ ಲೋಕದಲ್ಲಿ ಎಲ್ಲರೂ ಕೂಡ ವರ್ಣಾಶ್ರಮ ಅನ್ನೋದೊಂದು ಶಾಪ. ನಮಗೆ ಇದು ಇರಬಾರ್ದಾಗಿತ್ತು. ಜಾತಿ ಪದ್ಧತಿ ತೆಗೆದು ಬಿಡಬೇಕು. ಒಂದು ಪಾರ್ಥೇನಿಯಂ ಮಹಾತ್ಮ ಗಾಂಧಿ, ನೆಹರು ಇವರಿಂದ ವ್ಯಕ್ತಾಗ್ತಿದ್ದು ಎಲ್ಲ ಧರ್ಮಕ್ಕೆ ಬಂದದ್ದು. ಎಲ್ಲ ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ಎಲ್ಲ ಮಾಡಿ ಒಂದಷ್ಟೆಲ್ಲ ಪೂರ ಕೆಡಿಸೋದ್ರು, ಹಾಳು ಮಾಡಿದ್ರು ಎಲ್ಲರಿಗೂ ಕೂಡ. ಅಷ್ಟೇ ಹೊಸ ಹೊಸ ಜಾತಿಗಳು ಹುಟ್ಟಿದ್ವು. ಜಾತಿ ನಿರ್ಮೂಲನ ಆಗ್ಲಿಲ್ಲ, ಆಗೋದೂ ಇಲ್ಲ ಇನ್ನೆಷ್ಟೇ ಸಹಸ್ರ ವರ್ಷಗಳು ಹೋದ್ರು ಕೂಡ. ಯಾಕಂದ್ರೆ ಇದು ಭಗವಂತನ ನಿಯಮ. ವರ್ಣ ಸಂಕರದಿಂದ ಏನೇನಾಗತ್ತೆ ಅನರ್ಥಗಳು ಅದೆಲ್ಲ ಅರ್ಜುನ ಹೇಳದ್ನಲ್ಲ. ಶ್ರೀ ಸುದುಷ್ಣ ಸುಭಾಷ್ಣೇಯ ಜಾಯತೆ ವರ್ಣ ಸಂಕರ ಸಂಕರೋ ನರಕಾಯಿ ವಾ ಕುಲ ಜ್ಞಾನಾಂ ಕುಲಸ್ಯ ಚ. ಈ ಕಾರಣದಿಂದನೇ ವರ್ಣಾಶ್ರಮ ಧರ್ಮಗಳು ಬಹಳ ಅಗತ್ಯ ಅಂತ ರಾಮಾನುಜರು ಕೂಡ ಶ್ರೀಭಾಷ್ಯದಲ್ಲಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಿದ್ದಾರೆ. ಅವ್ರನ್ನೇನೆ ತಿರುಗಿಸ್ಬಿಟ್ರು ಎಲ್ಲ ಲೋಕದಲ್ಲಿ. ಒಬ್ರು ಇರ್ರೆಸ್ಪೆಕ್ಟಿವ್ ಜಾತಿ ಪದ್ಧತಿಯನ್ನೇ ನಿರ್ಮೂಲ ಮಾಡ್ಬಿಟ್ರು ರಾಮಾನುಜರು. ಪರಿಜನರನ್ನ ಇದ್ ಮಾಡೋದು, ಆ ದೇವಸ್ಥಾನದಲ್ಲಿ ನಿಂತು ಎಲ್ರಿಗೂ ಬನ್ನಿ ಅಂತ ಹೇಳ್ಬಿಟ್ರು. ಅಷ್ಟಾಕ್ಷರಿನ ಏನ್ ಎಲ್ರು ಹೇಳಿದ್ದೆ. ಸಮಾಜದಲ್ಲಿ ಇದೊಂದು ಈಗ ಬಂದು ಅವನು ಹೇಳಿದ ತತ್ವಗಳು ಇವುಗಳನ್ನ ತಿಳಿಯೋದಕ್ಕೆ ಮೊದಲು ಅವ್ರನ್ನ ದೇವರನ್ನ ಮಾಡ್ಬಿಟ್ಟು ಮಾಡೋದು. ಗಾಂಧಿನೂ ಒಂದು ಫೋಟೋ ಹಾಕ್ಬಿಟ್ಟು ಅವನು ದೇವರ ಸ್ಥಾನಕ್ಕೆ ಸೇರಿಸ್ಕೊಳ್ಳೋದು. ಅವನು ಗಾಂಧೀಜಿ ನೀ ಬೇಗನೆ ಬಾರೋ ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ ಬಾರೋ, ಸರಿ ಅವನ್ ನಾವು ಮಟ್ಟಿಗೆ ಕೆಲ್ಸ್ಕೊಳ್ಳೋದು. ಸಮಾಜ ಮಾಡೋದು ಇಷ್ಟೇನೆ. ಅವರ ಏನು ಮೂಲ ಸತ್ವಗಳು ಇದೇನು ಇದೆಯೋ ಅವನು ಮಹಾತ್ಮ ಅನ್ನಿಸ್ಕೊಳ್ಳೋದಕ್ಕೆ ಅವನು ಪ್ರಯತ್ನ ಮಾಡಿದ್ದು ಸತ್ಯದ ಜೊತೆಗೆ. ಅದನ್ನ ಯಾರು ಫಾಲೋ ಮಾಡಲಿಲ್ಲ. ಯಾರು ಸರಿಯ ಮಾಡ್ತೇವೆ, ಓ ಇವ್ನು ಗಾಂಧಿ ಕಣೋ ಅಂತ ಅನ್ನುವಂಥದ್ದು ವಿಡಂಬನೆ. ಹೇಗಿದೆ ನೋಡಿ ಬಿಹೇವಿಯರ್ ಆಫ್ ದ ಸೊಸೈಟಿ ಸುತ್ತಮುತ್ತಲು ಇರೋರಲ್ಲಿ. ನಾರದ ಮಹರ್ಷಿ ನಿಮ್ಮ ಸಂದೇಹಗಳನ್ನ ಪರಿಹರಿಸಿಕೊಳ್ಳಿ ಎಂದ. ಎಲ್ಲರೂ ಆಗ ಭೀಷ್ಮನ ಸಮೀಪಕ್ಕೆ ಹೋದ್ರು. ಆದ್ರೆ ಏನು ಅವನ ಬಾಯತ್ತಿ ಕೇಳಲಾರದೆ ಭಯ ಸಂಕೋಚಗಳಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ನಿಂತು ಬಿಟ್ರು. ಕುದವರಿಲ್ಲ ಭೀಷ್ಮನನ್ನು ಕೇಳೋದಕ್ಕೆ. ಆಮೇಲೆ ಯುಧಿಷ್ಠರನ್ನು ಕೃಷ್ಣನೊಡನೆ ದೇವಕಿ ಪುತ್ರ, ಈಗಿನ ಸ್ಥಿತಿಯಲ್ಲಿ ನೀನು ಹೊರತು ಬೇರೆ ಯಾವನು ಈ ಭೀಷ್ಮನನ್ನ ಪ್ರಶ್ನೆ ಮಾಡುವಷ್ಟು ಧೈರ್ಯ ಉಳ್ಳವನಿಲ್ಲ. ಆದ್ರಿಂದ ನೀನೇ ಮೊದಲು ಅವನನ್ನು ಮಾತಾಡ್ಸು. ನೀನೇ ನಮ್ಮೆಲ್ಲರಿಗೂ ಮೇಲಾದನು, ಧರ್ಮ ಅಧರ್ಮಗಳನ್ನ ಬಲ್ಲವನು ಎಂದ. ಈ ಮಾತನ್ನು ಕೇಳಿ ಭಗವಂತನ ಮುಂದೆ ಹೋಗಿ ಭೀಷ್ಮನನ್ನು ಕುರಿತು, ಹೇ ರಾಜಶಾರ್ದೂಲ, ನಿನಗೆ ನಿನ್ನೆಯ ರಾತ್ರಿ ಸುಖವಾಗಿ ಕಳೆಯುತ್ತೆ. ನಿನ್ನ ಬುದ್ಧಿಯು ತಿಳಿಯಾದ ಸ್ಥಿತಿಗೆ ಬಂದಿದೆಯೇ? ನಿನಗೆ ಎಲ್ಲಾ ಜ್ಞಾನಗಳು ಸರಿಯಾಗಿ ಸ್ಫುರಿಸುವುದೇ? ನಿನ್ನ ಹೃದಯ ಕುಂದುವ ಸ್ಥಿತಿಯಲ್ಲಿ ಇಲ್ಲವಷ್ಟೇ, ಮನಸ್ಸಿನಲ್ಲಿ ವ್ಯಾಕುಲತೆ ಇಲ್ಲವಷ್ಟೇ ಎಂದ. ಅದಕ್ಕ ಭೀಷ್ಮನು, ಹೇ ಯದುಕುಲತಿಲಕ, ಎಲ್ಲ ನಿನ್ನ ಅನುಗ್ರಹ ಬಲದಿಂದ ನನಗೆ ಅಜ್ಞಾನ, ಮೋಹ, ಬಳಲಿಕೆ, ತಬ್ಬಿಬ್ಬು, ಬೇನೆ, ಅಶಕ್ತಿ ಇದೊಂದು ಇಲ್ಲ. ವಾರ್ಧಕ್ಯದಲ್ಲಿ ಬರುವಂತ ನಿಂದನೆ, ವಿಸ್ಮರಣೆ, ಮೃತ್ಯು ಭಯ, ಏನೇನೋ ಕನಸುಗಳು, ಯಾವ್ದೋ ಒಂಚೂರು ಏನಾಯ್ತು ಅಂತಂದ್ರೆ ಮನಸ್ಸು ಒಂದು ಸ್ವಲ್ಪನೂ ಇಲ್ಲ. ಅಯ್ಯೋ ಏನಾಗ್ಬಿಡುತ್ತೆ ಮುಂದಕ್ಕೆ, ಇನ್ನೂ ಒಂಚೂರು ನಾವು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರ್ಬೋದು, ಇಲ್ಲ ಏನೋ ಕ್ಯಾನ್ಸರ್ ಬಂದ್ಬಿಟ್ಟಿರ್ಬೋದು. ಯಾವಾಗಲೂ ಭಯ. ಚೈತನ್ಯ ಮೊದಲಿದ್ದಂತೆ ಇಲ್ಲ.
ಏನೋ ಮಾಡಕ್ ಹೋಗೋದು ಅದೇನು ಆಗ್ತಾ ಇಲ್ಲ. ಇವೆಲ್ಲ ವಾರ್ಧಕ್ಯದಲ್ಲಿ ಸಹಜ. ಅದಕ್ಕೇನು ಅಂದ್ರೆ ಹುರುಕಬೇಕು. ಅದನ್ನ ಥಿಂಗ್ಸ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ ಇಂಗ್ಲಿಷ್ ನಲ್ಲಿದ್ದಾರೆ. ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಬದುಕು ಅಸಹನೀಯವಾಗುವುದಿಲ್ಲ. ವಾರ್ಧಕ್ಯದ ಎಲ್ಲವನ್ನು ನಾವು ಅನುಭವಿಸ್ಬೇಕಾಗಿಲ್ಲ. ಅವನ ಕೃಪೆ ಉಂಟಾದ್ರೆ ಅನಾಯಾಸವಾಗಿ ಬಿಡೋದು. ಇರೋಷ್ಟು ದಿವಸ ಚೆನ್ನಾಗಿರೋದು. ಸ್ಥಿರೈಹಿ ಅಂಗೈಹಿ ತುಷ್ಟವಾಗಂ ಸಹ. ಕಡೆಗೆ ಶರೀರ ಒಂದ್ ದಿವಸ ಬಿಡೋದೇ. ಅದ್ರ ಬಗ್ಗೆ ಇವರಿಗೆಲ್ಲ ಇಲ್ಲ, ನಾನು ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕು ಅನ್ನೋ ಮುಖ್ಯತನ ಇಲ್ಲ. ಭಗವಂತನ ಕೃಪೆ. ಅನಾಯಾಸವಾಗಿ ಶರೀರ. ಜೀರ್ಣಮಿವ ವಸ್ತ್ರಂ. ಹರಿದ ಬಟ್ಟೆ ಬಿಸಾಕದಂಗೆ ಜೀರ್ಣವಾದ ಶರೀರ ಬಿಟ್ಟು ಹೋಗ್ತಾ ಇರ್ಬೇಕು ಆನಂದವಾಗಿ. ಹಾಗಾಗಿ ಭೀಷ್ಮ ಹೇಳ್ತಾ ಇದ್ದೇನೆ, ನನಗೆ ಯಾವುದೂ ಇಲ್ಲ. ತಬ್ಬಿಬ್ಬು, ಬಳಲಿಕೆ, ಮೋಹ, ರೀಸನಿಂಗು, ರಿಫ್ಲೆಕ್ಸ್ ಅನ್ನೋದು ಕಡಿಮೆ ಆಯ್ತು ಅಂದ್ರೆ ಏನು, ಶರೀರ ಪ್ರತಿಸ್ಪಂದಿಸುವಂತ ಇವುಗಳೆಲ್ಲ ಆ ಥರದ್ದೆಲ್ಲ ಇಲ್ಲ. ಈಗ ನನಗೆ ಅಶಕ್ತಿ ಇದೊಂದು ಇಲ್ಲದಂತಾಯ್ತು. ಎಲ್ಲವೂ ಈಗ ತಪ್ಪನೆ ಬಿಟ್ಟು ಹೋಗಿದೆ. ಅಲ್ಲದೆ ನಿನ್ನ ಅನುಗ್ರಹದಿಂದ ಈಗ ನನಗೆ ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ಕೈಯಲ್ಲಿಟ್ಟ ಹಣ್ಣಿನಂತೆ. ಆಮಲಕ ಅಂದ್ರೆ ಕೈನಲ್ಲಿರೋ ನಿಂಬೆಕಾಯಿ, ನಿಂಬೆಹಣ್ಣು ಅಂತ. ಆಮಲಕ, ಹಸ್ತಾಮಲಕ ಅಂತ ಅಂದ್ಬಿಟ್ಟು. ಕೈನಲ್ಲಿರೋ ನಿಂಬೆ ಹಣ್ಣು ಇರೋದಕ್ಕೆ ನಿಮ್ಗೆ ಇನ್ನೇನಾದ್ರು ಪ್ರೂಫ್ ಬೇಕಾ? ಅಷ್ಟು ಸ್ಪಷ್ಟವಾಗಿ ಯಾವ್ದಾದ್ರು ವಿಷಯವನ್ನು ಹೇಳ್ಬೇಕಾದ್ರೆ ಅಂಗೈಯಲ್ಲಿ ನಿಂಬೆ ಹಣ್ಣಿನಂತೇನು ಗಾದೆ ಮಾತಾಡೋದು ಹೇಳುವಂಥದ್ದು. ಯಾಕೆಂದ್ರೆ ಅಷ್ಟೇ ಸ್ಪಷ್ಟವಾಗಿ. ಇದೆಲ್ಲೋ ದೂರದಲ್ಲಿ ಇದ್ದಿದ್ದು, ಹೀಗೂ ಇರ್ಬೋದು ಹಾಗೂ ಇರ್ಬೋದು, ಹಿಂಗ್ ಕಾಣಿಸ್ತು ನಮ್ಗೆ, ಅದು ಹಾಗಿರ್ಲಿಲ್ಲ. ಈ ತರದ್ದೆಲ್ಲ ಭ್ರಮೆಗಳಿರೋಲ್ಲ. ಅದಕ್ಕೆ ಹೇಳಿದ್ರು ಅಂಗೈಯಲ್ಲಿನ ಹಣ್ಣಿನಂತೆ ಸ್ಪಷ್ಟವಾಗಿ ತೋರ್ತಾ ಇದೆ. ವೇದೋಕ್ತಗಳಾದ ಅಗ್ನಿಹೋತ್ರಾದಿ ಕರ್ಮಗಳು, ವೇದಾಂತ ನಿರ್ಣೀತಿಗಳಾದ ಶಮದಮಾದಿ ಧರ್ಮಗಳು. ಶಮ ದಮ ಹಿಂದೆ ಇಲ್ಲ ಪತ್ರಿಕೆ, ಆಹ್ವಾನ ಪತ್ರಿಕೆಗಳಲ್ಲಿ ಶಮದಮಾದಿ ವಿಶೇಷ ಅವೆಲ್ಲ ಉಳ್ಳವಂತಹ ಉಭಯ ವೇದಾಂತ ಪ್ರವರ್ತಕರನ್ನ. ಶಮದಮ ಅಂದ್ರೆ ಬಹಿರಿಂದ್ರಿಯಗಳನ್ನ ನಿಗ್ರಹಿಸಿದವನು, ಅಂತರಿಂದ್ರಿಯಗಳನ್ನ ನಿಗ್ರಹಿಸಿದವನು, ಸಮರ್ಥನು, ಉಭಯ ವೇದವನ್ನು ತಿಳಿದವನು, ಅವನವನ ಶಾಖೆ, ದಿವ್ಯ ಪ್ರಬಂಧ, ದ್ರವಿಡ ವೇದ ಅದನ್ನು ತಿಳಿದವ. ಅವರ ದಿವ್ಯ ಚರಣಗಳಲ್ಲಿ ದಾಸನ ಅರಿಕೆ ವಿಜ್ಞಾಪನೆ ಅಂತ ಬರೆಯೋರು. ಆ ಶಮದಮಗಳು, ಆ ಎಲ್ಲ ಧರ್ಮಗಳು ನಿನ್ನ ಬಲವಾದ್ರಿಂದ ನನಗೆ ಚೆನ್ನಾಗಿ ಸ್ಫುರಿಸುತ್ತಾ ಇದೆ. ಇಟ್ಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಅಂತ. ಸ್ಫಟಿಕದಂತೆ ಶುಭ್ರವಾಗಿ ಕ್ಲೀನ್ ಆಗಿ ಕಾಣಿಸುವಂತ. ಧರ್ಮದ ಬಗ್ಗೆ ಸಂದೇಹ ಇಲ್ಲ. ಆ ಕ್ಲಾರಿಟಿ. ಶಿಷ್ಯರು ನಿರ್ಣಯಿಸಿದ ಶಿಷ್ಟರು ನಿರ್ಣಯಿಸಿದ ಆಚಾರ ಧರ್ಮಗಳು, ಕುಲ ಗೋತ್ರ ಜಾತಿ ದೇಶಗಳಿಗೆ ಸಂಬಂಧಪಟ್ಟಂತಹ ವಿವಿಧ ಧರ್ಮಗಳು, ಆಶ್ರಮ ಧರ್ಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಇವೆಲ್ಲ. ಈಗ ಈ ಎಲ್ಲ ಧರ್ಮಗಳು ನನಗೆ ಚೆನ್ನಾಗಿ ಮಾಸವಾಗ್ತಾ ಇದೆ ಎಲ್ಲ. ಇಟ್ಸ್ ವೆರಿ ಕ್ಲಿಯರ್ ನನಗೆ. ರಾಜಧರ್ಮಗಳನ್ನು ನಾನು ತಿಳಿದಿದ್ದೇನೆ. ಕಾಲೋಚಿತವಾಗಿ ಏನನ್ನು ಹೇಳಬೇಕೋ ಅವೆಲ್ಲವನ್ನು ನಾನು ಈಗ ಹೇಳಬಲ್ಲೆ. ಕಾಲಕ್ಕೆ ಉಚಿತವಾಗಿ. ಏನೋ ಬರುತ್ತೆ ಅಂತ ಸುಮ್ಮನೆ ಹೇಳ್ದ ಕೂತ್ಬಿಡೋದು, ಸಮಯದ ಪ್ರಜ್ಞೆನೇ ಇಲ್ಲ, ಅದಾಗ್ಬೋದು. ಕಾಲಕ್ಕೆ ಉಚಿತವಾದದ್ದು ನೋಡಿ ಎಲ್ಲ ಎಷ್ಟು ಮುಖ್ಯ ಅಂತ. ಹೇಳ್ಬೇಕು, ಹೇಳುವುದು ಚಿಕ್ಕದಾಗಿರ್ಬೇಕು, ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಇನ್ನೊಂದ್ ಸ್ವಲ್ಪ ಕೇಳೋಣ, ಹೌದು ಏನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ವಚನ ಸಾಹಿತ್ಯದಲ್ಲಿ ಎಷ್ಟು ಸುಂದರವಾಗಿದೆ ಆ ಸಾಲುಗಳು ಅಂತ. ಇನ್ನೊಂದ್ ಸ್ವಲ್ಪ ಹೇಳಿ ಅವರು ಕೇಳೋಣ, ಅಯ್ಯೋ ಬೇಗ ಮುಗಿಸ್ಬಿಟ್ಟಲ್ಲ ಅನ್ನುವಂತ ಶ್ರದ್ಧೆ ಆಸಕ್ತಿ ಇರುವಂತವರಿಗೆ ಅದನ್ನ ಅವರಿಗೆ ತಿಳಿಯುವಂತೆ ಸುಲಭದಿಂದ ತಿಳಿಸುವಂತದ್ದು ಇದು ಕಲೆ. ನಿನ್ನ ಅನುಗ್ರಹದಿಂದ ನನ್ನ ಮನಸ್ಸು ಈಗ ಚೆನ್ನಾಗಿ ತಿಳಿವನ್ನು ಹೊಂದಿದೆ. ನಿನ್ನ ದಿವ್ಯ ಮೂರ್ತಿ ದರ್ಶನದಿಂದ ನನ್ನ ದೇಹೇಂದ್ರಿಯಾದ ಅವಯವಗಳೆಲ್ಲ ಒಂದು ಹೊಸ ಪಟುತ್ವ ಉಂಟಾಗಿದೆ. ಈಗ ನಾನು ಒಳ್ಳೆ ತರುಣ ವಯಸ್ಕನಂತಾಗಿದ್ದೇನೆ. ಯಾವಾಗ ಮನಸ್ಸು ಉತ್ಸಾಹದಿಂದ ಇರುತ್ತೋ ಶರೀರವೂ ಕೂಡ ಅದಕ್ಕೆ ಸರಿಯಾಗಿ ಪ್ರತಿಸ್ಪಂದಿಸುತ್ತೆ. ಆದರೆ ಕೃಷ್ಣ, ಲೋಕಕ್ಕೆ ಶ್ರೇಯಸ್ಕರವಾದದನ್ನ ಈಗ ನಾನು ಹೇಳಬಲ್ಲೆ. ಆದರೆ ಕೃಷ್ಣ,
ಈಗ ಧರ್ಮರಾಜನಿಗೆ ಹೇಳಬೇಕಾದ ಧರ್ಮಗಳನ್ನೆಲ್ಲ ನಿನ್ನ ಬಾಯಿಂದ ನೀನೇ ಯಾಕೆ ಹೇಳ್ಬಾರ್ದು? ಈಗ ನೀನು ಇದಕ್ಕಾಗಿ ನನ್ನನ್ನು ಪ್ರೇರಿಸುವ ಉದ್ದೇಶ ಏನು ಅದನ್ನ ನನಗೆ ತಿಳಿಸುವುದಿಲ್ಲ. ಅನೇಕರಿಗೆ ಸಂದೇಹ ಬರ್ಬೋದಲ್ವಾ? ಕೃಷ್ಣ ಸಾಕ್ಷಾತ್ ಆಗಿ ಪರಬ್ರಹ್ಮ, ಅರ್ಜುನನಿಗೆ ಅಲ್ಲಿ ಗೀತೋಪದೇಶ ಮಾಡಿದ್ದಾಯ್ತು, ಧರ್ಮರಾಜನು ಕೂತ್ಕೊಂಡು ಹೇಳ್ಬೋದಿತ್ತಲ್ಲ ಎಲ್ಲದನ್ನು. ಅದು ಯಾಕೆ ಭೀಷ್ಮನ ಅವನ ಮುಖಾಂತರ ಹೇಳ್ಸಕ್ ಹೋಗಿದ್ದು? ಅದಕ್ಕೊಂದು 2-3 ಉತ್ತರಗಳು. ನಾನೆಲ್ಲ ಹೇಳಿದ್ದಾಯ್ತು. ಪಾಂಡವರಲ್ಲಿ ನನಗೆ ತುಂಬಾ ಮಹಿಪ್ರಾಣ ಇವ ಅಂತಿರುವ ಪ್ರಾರ್ಥನೆಗೆ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಂತ. ಇಲ್ಲೂ ನಾನು ಅದನ್ನೇ ಹೇಳಿದ್ರೆ ಎಷ್ಟು ಮಟ್ಟಿಗೆ ಆಗುತ್ತೆ? ಅದರ ಬದಲು ನನ್ನನ್ನ ತಿಳಿದವನಿಂದ ಹೇಳಿದ್ರೆ, ಅಂತವನು ಹೇಳಿದ್ರೆ ಅದ್ರದ್ದು ವ್ಯಾಲ್ಯೂ ಜಾಸ್ತಿ. ನಾನೇ ನೇರವಾಗಿ ಹೇಳೋದಕ್ಕಿಂತ ತನ್ನನ್ನು ತಿಳಿದವನು ಯಥಾರ್ಥವಾಗಿ ಅವನಿಂದ ಹೇಳಿಸಿದ್ರೆ ಬಹಳ ವಿಶೇಷವಾಗಿ. ಅಲ್ಲಿ ಕೃಷ್ಣನನ್ನ ಸಾಕ್ಷಿಭೂತನಾಗಿ ಇಟ್ಕೊಂಡು ಭೀಷ್ಮ ಅರ್ಜುನನಿಗೆ ತಿಳಿಸಿದ್ದು. ಅದಕ್ಕಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಇದು, ಕೃಷ್ಣ ಹೇಳಿದ್ದಕ್ಕಿಂತಲೂ ವಿಶೇಷ ಮಹತ್ವ. ಅವಾಗ ಒಂದ್ ವೇಳೆ ಕೃಷ್ಣ ಹೇಳಿದ್ದು ಇನ್ನೂ ಎಲ್ಲ ಬರ್ಬೋದಿತ್ತಲ್ಲ, ಅಯ್ಯೋ ಅವನು ಸಾಕ್ಷಾತ್ ಭಗವಂತ ಬಿಡಿ, ಅವನ ಬಗ್ಗೆ ಹೇಳಿದೆ ಇನ್ನೊಂದು ಮಾಡ್ತಾನೆ, ಬ್ಲೋಯಿಂಗ್ ಹಿಸ್ ಓನ್ ಟ್ರಂಪೆಟ್ ಅಂತ ಇಂಗ್ಲಿಷ್ ನಲ್ಲಿ. ತನ್ನ ಶಂಕ ತಾನೇ ಊದ್ಕೊಂಡ ಅಂತ. ನಾನದ್ ಮಾಡಿದ್ದೀನಿ, ನಾನಿದ್ ಮಾಡಿದ್ದೀನಿ, ನಾನು ಹೇಳ್ಕೊಳ್ಳೋ ಬದಲು ನನ್ನಿಂದ ಉಪಕೃತರಾದವರು ಅವ್ರು ಹೇಳಿದ್ರದಕ್ಕೆ ವ್ಯಾಲ್ಯೂ ಜಾಸ್ತಿ. ಹಾಗೆ ಇದು ಅದಕ್ಕೆ ಹೇಳಿದ, ಹೇ ಕುರುಸತ್ತವ, ನೀನ್ ಕೇಳುವುದೇನು ವಾಸ್ತವ ಸರಿನೇ, ಆದರೆ ಅದರ ತತ್ವವನ್ನು ತಿಳಿಸ್ತೇನೆ ಕೇಳು. ಸಮಸ್ತ ಶ್ರೇಯಸ್ಸಿಗೂ ಕೀರ್ತಿಗೂ ನಾನೇ ಮೂಲಭೂತ. ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಸಮಸ್ತವೂ ನನ್ನಿಂದಲೇ ಉಂಟಾಗುವುದು. ಆದ್ದರಿಂದ ನಾನಾಗಿ ಧರ್ಮೋಪದೇಶವನ್ನು ಮಾಡೋದರಲ್ಲಿ ಯಾರಿಗೂ ಯಾವ ವಿಶೇಷನೂ ತೋರೋದಿಲ್ಲ. ಹೇಳಿ ಕೇಳಿ ಅವನು ಹೇಳ್ಕೊಡ್ದೆ ಇನ್ನೇನ್ ಮಾಡ್ತಾನೆ ಅಂತ ಅನ್ಬೋದು. ಚಂದ್ರನ ಕಿರಣವು ತಂಪು ಅಂತ ಹೇಳಿದ್ರೆ ಆಶ್ಚರ್ಯ ಪಡೆದವ್ರು ಯಾರು ಇದ್ದಾರ? ಚಂದ್ರನ ಕಿರಣ ತಂಪಿದೆ, ಏನ್ ಬಿಸಿಯಾಗಿರುತ್ತ? ಸೂರ್ಯನಂತೆ ಅದೇನ್ ಮೈಯೆಲ್ಲ ಸುಡುತ್ತ? ಅದರಂತೆಯೇ ನಾನು ಧರ್ಮಜ್ಞನೆಂದು ಪೂರ್ಣ ಯಶಸ್ವಿ ಎಂದು ಹೇಳಿದ್ರೆ ಯಾವನು ಆಶ್ಚರ್ಯ ಪಡ್ತಾನೆ? ಆದ್ದರಿಂದ ಈಗ ನಿನ್ನನ್ನ ವಿಶೇಷ ಕೀರ್ತಿಭಾಗಿಯನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದಲೇ ನಿನ್ನಲ್ಲಿ ನನ್ನ ವಿಶಾಲವಾದ ಬುದ್ಧಿಯನ್ನೆಲ್ಲ ನೆಲೆಗೊಳಿಸಿದ್ದೇನೆ. ಈ ಭೂಮಿಯು ಸ್ಥಿರವಾಗಿ ಇರುವವರೆಗೆ ನಿನ್ನ ಕೀರ್ತಿಯು ನೆಲೆಗೊಂಡಿರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ಕಾಗಿ ನಿನ್ನನ್ನು ಯೋಜಿಸಿದೆ. ಒಂದು ಸಂಕಲ್ಪದಿಂದ ಎಲ್ಲ ಆಗಿರುವಂತಹದ್ದು. ಇದನ್ನು ಸರಿಯಾಗಿ ತಿಳಿದ ಆಳ್ವಾರು, ನಮ್ಮ ಆಳ್ವಾರು ಹೇಳಿದ್ರು, ಪೊರುಳಲ್ಲಾದ ಎನ್ನೈ ಪೊರುಳಾಕಿ ಅಡಿಮೆಕೊಂಡ ನೀನ್ ಸೇವೆಯನ್ನು ಸ್ವೀಕರಿಸಿದ. ಏನು ತಿರುವಾಯ್ಮೊಳಿ? ಅದನ್ನು ಬರೆದವು ನಾನಲ್ಲ, ನೀನೆ. ನನಗಿಲ್ಲದ ಯೋಗ್ಯತೆ ನನ್ನಲ್ಲಿ ಉಂಟು ಮಾಡಿ ಮಾಡಿಸ್ಕೊಂಡೆ. ಕೃಷ್ಣ ಅರ್ಜುನ ಹೇಳ್ದ, ಏನು ನೀನಿಂದ ಅನ್ಕೊಂಡ್ಬಿಟ್ಟಿದೇನು? ಎಲ್ಲ ನಾನೇ ಎಲ್ಲ ಮುಗಿಸಿದ್ದಾಯ್ತು. ಯಾವಾಗ ನಾನು ಒಂದ್ಸಲಿ 2 ಸೇನೆಯಲ್ಲೂ ಪೂರ ಒಂದ್ಸಲಿ ಕಣ್ಣಾಡಿಸಿದ, ಅವಾಗಲೇ ಅವ್ರ ಪ್ರಾಣ ಎಲ್ಲ ತೆಗೆದಿದ್ದಾಯ್ತು. ನೀನು ಸತ್ತ ಹೊಡೆದು ನಾನು ಹಾವನ್ನು ಹೊಡೆದವನು ಗ್ರೇಟ್ ಅಂತ ಹೇಳಿಸ್ಕೊ, ಲೋಕದಲ್ಲಿ ಕೀರ್ತಿ ನಿನಗೆ ಬರಲಿ. ನಿಮಿತ್ತ ಮಾತ್ರ ಭವ ಸವ್ಯ ಸಾಕ್ಷಿ. ನೀನು ಬರೀ ಇನ್ಸ್ಟ್ರೂಮೆಂಟ್ ಅಲ್ಲಷ್ಟೇ, ನನ್ನ ಸಂಕಲ್ಪದಿಂದ ಎಲ್ಲ ನಡೆಯೋದು. ಇದನ್ನು ತಿಳಿ ಅಂತ ಅರ್ಜುನ ಹೇಳಿದ್ನಲ್ಲ, ನಾವುಗಳು ಇದನ್ನೇ ತಿಳಿಬೇಕಾದದ್ದು. ನಾವೆಲ್ಲ ಬರೀ ನಿಮಿತ್ತ. ನೀವೆಲ್ಲ ಕೇಳ್ತಾ ಇದ್ದೀರಿ, ನಾನು ಗುರುಸ್ಥಾನದಲ್ಲಿ ಕುತ್ಕೊಂಡು ನೋಡಿ ನಿಮಗೆಲ್ಲ ತಿಳಿದೇ ಇರೋ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನಂತ ಮೂರ್ಖ ಇನ್ಯಾರು ಇಲ್ಲ. ಒಂದು ಚಿಂತನೆ. ಭಗವಂತ ನನಗೆ ಈ ಒಂದು ಅವಕಾಶ ಕೊಟ್ಟ, ನೀವುಗಳು ಸ್ತೋತ್ರಗಳಾಗಿ ಇದ್ದೀರಿ. ಈ ರೀತಿ ಅದನ್ನು ನೋಡ್ಕೋಬೇಕು. ನಡ್ಸ್ಕೊಡೋನು ಯಾರು? ಭಗವಂತ. ಈಗ ಪಾಂಡುಕುಮಾರರ ಪ್ರಶ್ನೆಗಳಿಗೆ ನೀನು ಹೇಳತಕ್ಕ ಉತ್ತರಗಳೆಲ್ಲ ವೇದ ವಚನಗಳಂತೆ ಭೂಮಿಯಲ್ಲಿ ಹರಡಲಿ. ಭೀಷ್ಮನು ಹೇಳಿದ ಮಾತು ಎಷ್ಟು ಮಟ್ಟಿಗೆ ಅಂದ್ರೆ ವೇದ ವಚನ. ವೇದ ಅಂದ್ರೆ ಮುಗಿತು, ಅದೇ ಫೈನಲ್. ವೇದ ಅಖಿಲ ಧರ್ಮ ಮೂಲ. ಭೀಷ್ಮನ ಮಾತು ಅಷ್ಟೇ ಮುಖ್ಯವಾದದ್ದು ಲೋಕದಲ್ಲಿ. ನಿನ್ನ ಮಾತನ್ನೇ ಪ್ರಮಾಣವಾಗಿ ಇಟ್ಟುಕೊಂಡು ತನ್ನಲ್ಲಿ ತನ್ನನ್ನು ತಿಳಿಯುವ ಮನುಷ್ಯನು ಇಹ ಪರಗಳೆರಡರಲ್ಲಿಯೂ ಸಕಲ ಪುಣ್ಯ ಫಲಗಳನ್ನು ಅನುಭವಿಸ್ತಾನೆ.
ಅದಕ್ಕಾಗೇನೆ ಇದೆಲ್ಲ ವಿದುರ ನೀತಿ ಇವುಗಳನ್ನ ತಿಳಿದು ಬಾಳಿನಲ್ಲಿ ಆದರ್ಶ ಮೌಲ್ಯಗಳು ಇವೆಲ್ಲ ಎಷ್ಟು ಮೌಲ್ಯಾಧಾರಿತ ಜೀವನ, ಅರ್ಥಪೂರ್ಣವಾದಂತಹ ಜೀವನ, ಸಾರ್ಥಕವಾದ ಬದುಕು, ಇವೆಲ್ಲ ಅರ್ಥ ಹೇಳೋದಿದೆಯೇನೆ. ಎಲ್ಲ ಶಿಷ್ಟರು ತೋರಿಸಿದ ದಾರಿನಲ್ಲಿ ನಡೆದು ಆ ರೀತಿ ನಮ್ಮ ಬಾಳನ್ನ ನಡೆದರೆ ಎಲ್ರು ನೆನೆಸ್ಕೊಳ್ಬೇಕು. ಮುಂದಕ್ಕೆ ಕೀರ್ತಿ ಶೇಷ ಅನ್ನೋದು ಅನ್ವರ್ಥವಾಗೋದು ಅವಾಗ. ಕೀರ್ತಿಗಾಗಿ ನಾವೇನೋ ಸಿಗ್ಲಿ ಅಂತ ಅಂದ್ಬಿಟ್ಟು ಮಾಡೋದಲ್ಲ. ಸಹಜವಾಗಿ ಪೂರ್ವಾಚಾರ್ಯರು ಇವರುಗಳು ಹೇಳ್ಕೊಟ್ಟದ್ದ ಮಾರ್ಗದಲ್ಲಿ ಬಂದ್ರೆ ಪೂರ್ವೇ ಪೂರ್ವೇ ಏತದೂಚುಹು ಮೇಲೆ ಯಾರ್ ಶೈವನಗಳು ವೆಂಡುವನ ಕೆಟ್ಟಿಯೇ ಅಂತಾರೆ ಗೋದಾದೇವಿ. ಮೇಲೆ ಯಾರು ಮೇಲೆ ಯಾರು ಅಂದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಇರೋರು ಅಂತಾನೆ. ಹಿಂದಿನವರು ಅವರು ತೋಡಿಸಿದ ದಾರಿ ಆ ರೀತಿಯಲ್ಲಿ ಹೋಗುದು. ಹಾಗೆ ಯಾರು ನಿನ್ನ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೊಳ್ತಾರೋ, ಅದರಂತೆ ತಮ್ಮ ಜೀವನನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ ಅಂಥವರಿಗೆ ಖಂಡಿತ ಸಕಲ ಪುಣ್ಯಗಳನ್ನು ಅನುಭವಿಸ್ತಾರೆ, ಇಹಾಪರ ಎರಡರಲ್ಲೂ ಕೂಡ. ಲೋಕದಲ್ಲಿ ನಿನ್ನ ಕೀರ್ತಿ ಇನ್ನು ಅಧಿಕವಾಗಿ ಬೆಳೆಯಲಿ ಎಂದೇ ನಾನು ನಿನಗೆ ಈ ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದೇನೆ. ಇತರರ ಮನಸ್ಸನ್ನ ವಿಸ್ಮಯಗೊಳಿಸತಕ್ಕಂತಹ ಗುಣ ಇರುವವರೆಗೆ ಮನುಷ್ಯನು ಪರರ ಅಭಿನಂದನಕ್ಕೆ ಪಾತ್ರನಾಗಿ ಯಶಸ್ವಿ ಎನಿಸ್ತಾನೆ. ಇದು ನಿನ್ನನ್ನ ಸ್ತುತಿ ಹತಶೇಷರಾದ ರಾಜರೆಲ್ಲರೂ ಇಲ್ಲಿ ನಿನ್ನನ್ನ ಸುತ್ತಮುತ್ತ ಇರುವಂತವ್ರು ಯಾರ್ಯಾರು ಮಹಾಭಾರತದ ಯುದ್ಧದಲ್ಲಿ ಸಾಯದೆ ಉಳಿದಿದ್ರು ಬೇರೆ ಬೇರೆ ಇದರಲ್ಲಿ ಅವರೆಲ್ಲರೂ ಬಂದು ಸೇರಿದ್ದಾರೆ. ಇಲ್ಲಿ ಆ ರಾಜರೆಲ್ಲ ಬಂದು ಸೇರಿದ್ದಾರೆ, ನೆರೆದಿದ್ದಾರೆ. ಅವರೆಲ್ಲ ನಿನ್ನಿಂದ ಧರ್ಮೋಪದೇಶವನ್ನ ಬಯಸಿ ಬಂದಿದ್ದಾರೆ. ಅವರಿಗೆ ನೀನು ಧರ್ಮಗಳನ್ನ ತಿಳಿಸು. ನೀನು ವಯಸ್ಸಿನಲ್ಲಿ ವೃದ್ಧ, ಶಾಸ್ತ್ರಜ್ಞಾನದಿಂದಲೂ ಸದಾಚಾರದಿಂದಲೂ ಕೂಡಿದವನು, ರಾಜಧರ್ಮಗಳಲ್ಲಿ ನಿಪುಣ, ಇತರ ಧರ್ಮಗಳನ್ನೆಲ್ಲ ಬಲ್ಲವನು. ನೀನು ಹುಟ್ಟಿದ್ದು ಮೊದಲು, ನಿನ್ನಲ್ಲಿ ಲೇಷ ಮಾತ್ರವೂ ಪಾಪ ಎಂಬುದೇ ಇಲ್ಲ. ರಾಜರೆಲ್ಲರೂ ನಿನ್ನನ್ನ ಸಮಸ್ತ ಧರ್ಮಜ್ಞ ಎಂದು ನಂಬಿ ಬಂದಿದ್ದಾರೆ. ತಂದೆಯ ಮಕ್ಕಳಿಗೆ ಹೇಗೋ ಹಾಗೆ ಅವರಿಗೆ ನೀನು ಉತ್ತಮ ನೀತಿ ಮಾರ್ಗಗಳನ್ನು ತಿಳಿಸು. ನೀನು ದೇವತೆಗಳನ್ನ ಋಷಿಗಳನ್ನ ಎಡೆಬಿಡದೆ ಉಪಾಸಿಸಿದವನು, ಆದ್ದರಿಂದ ನೀನೇ ಈ ಉಪದೇಶ ಕಾರ್ಯಕ್ಕೆ ತಕ್ಕವನು. ನೀನು ಅವಶ್ಯವಾಗಿ ಹೇಳಬೇಕು. ಧರ್ಮಶ್ರವಣಕ್ಕಾಗಿ ಬಂದವರಿಗೆ ವಿದ್ವಾಂಸನಾದವನು ಅದನ್ನು ಹೇಳಬೇಕಾದದ್ದೇ ಧರ್ಮ ಎಂದು ದೊಡ್ಡವರು ಹೇಳ್ತಾರೆ. ಆಸಕ್ತಿಯಿಂದ ಬಂದವರಿಗೆ ಒಬ್ಬರೇ ಆಗ್ಲಿ ಅವರಿಗೆ ಶ್ರದ್ಧೆಯಿಂದ ಹೇಳ್ಕೊಡು ಅಂತ. ನಿನ್ನ ಮಗನಿಗೆ ಏನಾದ್ರು ನೀನ್ ಹೇಳೋದಿದ್ರೆ ಏನ್ ಮಾಡ್ತಿದ್ಯೋ ಅಂತ. ಅದಕ್ಕೆ ಗುರು ಶಿಷ್ಯರನ್ನ ಯಾವಾಗ್ಲೂ ಪುತ್ರನಂತೆ ಮಗಳಂತೆ ಭಾವಿಸುವಂತ ನಿಸ್ಪೃಹತೆಯಿಂದ ಎಲ್ಲಿ ನನ್ನನ್ನು ಮೀರಿಸ್ಬಿಟ್ಟು ಅವರೇ ಮುಂದಕ್ಕೆ ಬಂದ್ಬಿಟ್ರೆ ಈ ತರದ್ದೆಲ್ಲ ತಾಟ್ಸೆಗಳು ಬರೋಲ್ಲ. ನನ್ನಲ್ಲಿ ಬಂದವರಿಗೆ ಶ್ರದ್ಧೆಯಿಂದ ಪ್ರೀತಿಯಿಂದ ಹೇಳುವಂಥದ್ದು. ಅವ್ರಿಗೆ ತುಂಬಾ ಜನ ಬಂದ್ರೆ ಬಹಳ ಉತ್ಸಾಹ, ಇದೆಲ್ಲ ಸಾಮಾನ್ಯವಾಗಿ ಲೋಕದಲ್ಲಿ ನೋಡುವಂಥದ್ದು. ಯಾರೋ ಅಯ್ಯೋ 2-3 ಜನ ಇದ್ದಾರೆ, ಇವ್ರಿಗೆ ಯಾಕೆ ಆಗಲ್ಲ ನೋಡ್ರಿ ಇನ್ನೊಂದ್ಸಲ ಹೋಣ ಅಂತ ಅನ್ನೋದು ಇದೆಲ್ಲ ಇಲ್ಲ. ಇದು ನಾನು ನಮ್ಮ ಗುರುಗಳಿಂದ ನೋಡಿದ್ದು. ನನಗೆ ಬರೀ ಹೇಳಿದ್ದೆ ಅನ್ಸುತ್ತೆ. ಚಾಮರಾಜಪೇಟೆಯಿಂದ ಅವರು ಡಾಕ್ಟರ್ ವಾಸುದೇವ್ ಅಂತ ಆಯುರ್ವೇದ ಡಾಕ್ಟ್ರು, ಬುಧವಾರ ಬರೋರು. ನಾವಿಲ್ಲಿ ಬರೆಯೋ ಕೆಲಸ ಅವತ್ತು ಸ್ಥಗಿತ. ಅವ್ರು ಬಂದಂತಂದ್ರೆ ಇವತ್ತು ಸಾಕು ನಾವು ಬರವಣಿಗೆ ಕೆಲಸ. ಅವರಿಗೆ ಗೀತೋಪದೇಶ ಒಬ್ಬರಿಗೇನೆ ಭಗವದ್ಗೀತೆ ಪೂರ್ಣವಾಗಿ ಹೇಳಿದ್ದಾರೆ ಅವರಿಗೆ, ತಾತ್ಪರ್ಯ ಚಂದ್ರಿಕೆ. ಹಾಗೆ ಆಸಕ್ತಿ ಇರೋವರಿಗೆ, ಆಸಕ್ತಿ ಇಲ್ಲದವರಿಗೆ ಬೇಡ ಇದೆಲ್ಲ. ಅದು ರಹಸ್ಯ. ಆಸಕ್ತಿ ಇಲ್ಲದಿದ್ರೆ ಸ್ವಂತ ಮಗನಿಗೆ ಏನಾದ್ರೂ ಬಲವಂತ ಹೇಳೋಕೆ ಹೋಗಬೇಡ ಅಂತಾನೆ ನೀತಿಶಾಸ್ತ್ರದಲ್ಲಿ ಹೇಳುವಂತ. ಅವ್ರಿಗೆ ಆಸಕ್ತಿ ಇಲ್ದಿರಿ ಏನು ಅಂದ್ರೆ ಅಯ್ಯೋ ಶುರು ಮಾಡಿದ್ವಿ ಇವರು ಪುರಾಣನ, ನೀನ್ ಸಾಕಪ್ಪ ನೀನ್ ಶುರು ಮಾಡ್ಬೇಡ, ಇನ್ ನನ್ನ ತಲೆ ತಿನ್ಬೇಡ, ಇದೆಲ್ಲ ಈಗಿನ ಮಾತುಗಳು. ಇದ್ರಿಂದ ಏನಾಗತ್ತೆ ಅಂದ್ರೆ ಅವ್ರಿಗೆ ಹೇಳಿ ತಲೆ ತಿನ್ನೋದು ಅನ್ನಿಸ್ಕೊಳ್ಳೋದ್ರ ಜೊತೆಗೆ ನಾವು ಹೇಳ್ಬೇಕು ಅಂತ ಏನಿದ್ವು ಆ ವಿಷಯ ಅದಕ್ಕೂ ಕೂಡ ಅವಮಾನ ಮಾಡ್ದಂಗ ಅರ್ಥ. ಸೊ ಆಸಕ್ತಿ ಇದ್ದವ್ರಿಗೆ ಮಾತ್ರ ಹೇಳ್ಬೇಕು, ಬೇರೆಯವ್ರಿಗೆ ಹೇಳ್ಬಾರ್ದು. ದೇವತೆಗಳು ಋಷಿಗಳು ಇವರೆಲ್ಲ ಅದಕ್ಕಾಗಿ ನೀನು ಧರ್ಮವನ್ನು ಹೇಳ್ಬೇಕು. ಹಾಗೆ ಧರ್ಮವನ್ನು ಹೇಳದೇ ಇದ್ರೆ ಮಹಾದೋಷ ಉಂಟು. ನೋಡಿಲಿ ಏನ್ ಮಾತು. ಯಾರಿಗಾರು ಹೇಳ್ಬಿಟ್ರೆ ನನ್ನ ಇಂಪಾರ್ಟೆನ್ಸ್ ಕಡಿಮೆ ಆಗ್ಬಿಡುತ್ತೆ, ಅದರಿಂದ ಬೇಡ. ಅವ್ರಿಗೆ ಇಷ್ಟ ಅಷ್ಟೇ, ಸುಮ್ಮನೆ ಒಂಚೂರು ಪೂರ್ಣವಾಗಿ ಹೇಳೋದು ಬೇಡ ಅಂತ ಇಟ್ಕೊಂಡ್ರೆ ಅದು ದೋಷವಾಗುತ್ತೆ. ಆದ್ದರಿಂದ ನಿನ್ನಲ್ಲಿ ಧರ್ಮವನ್ನು ಕೇಳಲು ಬಂದಿರುವ ಈ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವರು ಕೇಳಿದ ಸನಾತನ ಧರ್ಮಗಳನ್ನ
ವಿವರವಾಗಿ ತಿಳಿಸು ಎಂದ. ಈಗ 53ನೇ ಅಧ್ಯಾಯ. ಕೃಷ್ಣನು ಭೀಷ್ಮನೊಡನೆ ಅವನಲ್ಲಿ ಯುಧಿಷ್ಠಿರನಿಗಿರುವ ಭಯ ಸಂಕೋಚಗಳನ್ನೆಲ್ಲ ತಿಳಿಸಲು ಭೀಷ್ಮನು ತಾನಾಗಿ ಧರ್ಮರಾಜನನ್ನ ಮಾತಾಡಿಸಿ ಅವನಿಗೆ ಸಮಾಧಾನ ಹೇಳಿದ್ದು ಮುಂದಿನ ಅಧ್ಯಾಯ 54ರಲ್ಲಿ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜನದಲ್ಲಿ ನಿಲ್ಸ್ಕೊಂಡಿರೋಣ, ನಾಳೆ ದಿವಸ ಮುಂದುವರ್ಸೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾತ್ಮ್ಯಃ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ.